ಹಲ್ಲೆಲೂಯಾ. ಇವತ್ತು ಉಪವಾಸ ಪ್ರಾರ್ಥನೆಗೆ ನಿಮಗೆ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇವೆ. ನಾವು ಸಭೆಯಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯರೇ, ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವ, ಅದರ ನಂತರ ನಾವು ಆರಾಧನೆ ಸುದ್ದಿಗೆ ಹೋಗುವ, ನಮ್ಮ ದೇವರನ್ನು ಸುರಿಸುವ, ಆರಾಧಿಸುವ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮಗೆ ಹೆಚ್ಚು ಪ್ರೀತಿ ಮಾಡುವ ನಮ್ಮ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆ ದೇವರ ಸ್ತೋತ್ರ. ಅಪ್ಪ, ನಿನ್ನ ಪಾದ ಬಳಿಗೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಪರಿಶುದ್ಧಾತ್ಮನೇ ಸಹಾಯ ಮಾಡು ಸ್ವಾಮಿ. ನಿನ್ನ ಸಹಾಯ, ನಿನ್ನನ್ನೇ ನಾವು ದೃಷ್ಟಿಸ್ತೇವೆ ಸ್ವಾಮಿ. ಯೇಸು ನಿನ್ನ ವಾಕ್ಯದ 2-3 ಜನ ನಾಮದಲ್ಲಿ ಪ್ರಾರ್ಥಿತರು ಅವರ ಮಧ್ಯದಲ್ಲಿ ನಾನು ಇಳಿದು ಬರ್ತೇನೆ ವಾಗ್ದಾನ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದ ಸ್ತೋತ್ರ ಸ್ವಾಮಿ. ನಮ್ಮೊಟ್ಟಿಗೆ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಸ್ವಾಮಿ ಫೇಸ್ಬುಕ್ಕಲ್ಲಿ ಸ್ವಾಮಿ, ಪರಿಶುದ್ಧಾತ್ಮನೇ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವೆಲ್ಲರೂ ಸೇರಿ ಮಾಡಿದ ಸುದ್ದಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕು. ಕತೆ ನಾವು ಮಾಡಿದ ಪ್ರಾರ್ಥನೆ ಕಥನೆ ಅಪ್ಪ, ನೀನು ಉತ್ತರ ಕೊಡುವ ದೇವರಾಗಿದೆ. ಕತೆ ನಂಬಿಕೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಸ್ವಾಮಿ. ನನ್ನ ನಾಮದಲ್ಲಿ 2-3 ಜನ ಇಲ್ಲಿ ಸೇರ್ತಾರೋ ಅವರ ಮಧ್ಯದಲ್ಲಿ ಇರ್ತೇನೆ ವಾಗ್ದಾನ ಮಾಡಿದ ಅದು ನೀನಾಗಿದೆ. ಅದಕ್ಕೆ ನಿನಗೆ ಕೋಟಿ ಕೋಟಿ ಸ್ತೋತ್ರ ತಂದೆ. ನಮ್ಮನ್ನು ನಾವು ಸಮರ್ಪಣೆ ಮಾಡ್ತೀನಿ ನಿನ್ನ ಪಾದ ಬಳಿಗೆ. ನಮ್ಮ ಎಲ್ಲರ ಆತ್ಮ ಪ್ರಾಣ ಶರೀರ ಸಮರ್ಪಣೆ ಮಾಡ್ತೀನಿ ಕರ್ತನೇ. ನಿನ್ನ ಪರಿಶುದ್ಧ ರಕ್ತದಿಂದ ನಮಗೆ ಬಿಡುಗಡೆ ಮಾಡ್ತೀವಿ, ಪಾಪದಿಂದ ಬಿಡುಗಡೆ ಮಾಡ್ತೀವಿ, ಶಾಪದಿಂದ ಬಿಡುಗಡೆ ಮಾಡ್ತೀವಿ ಕರ್ತನೇ. ನಾನು ಕೇಳಿಕೊಡ್ತೇನೆ ಎಲ್ಲರ ಮೇಲೆ ತಲೆಯಿಂದ ಪಾದ ಬಳಿಗೆ ನಮ್ಮ ಕಟ್ಟಿದ್ದು ನಮ್ಮ ಆತ್ಮ ಪ್ರಾಣ ಶರೀರದ ಮೇಲೆ ನಿನ್ನ ಪರಿಶುದ್ಧ ರಕ್ತ ನಾನು ಕೇಳಿಕೊಡ್ತೇನೆ, ಕವರ್ ಮಾಡ್ತೇನೆ ಕರ್ತನೇ. ಯಾರ್ಯಾರು ನಮ್ಮ ಹತ್ರ ಕರ್ತನೇ ಜಾಯಿನ್ ಆಗಿದ್ದಾರೆ ಅವರ ಮೇಲೆ ಕೂಡ ಕೇಳಿಕೊಡ್ತೇನೆ. ನಿನ್ನ ಪರಿಶುದ್ಧ ರಕ್ತ ನಾನು ಕೇಳಿಕೊಡ್ತೇನೆ. ಈ ಸಮಯದಲ್ಲಿ ಬಂದೆ ರಕ್ತದ ಕೋಟೆ ಬಳಿಗೆ ಚಿತ್ತಕ್ಕೆ ಸ್ತೋತ್ರ. ನಮ್ಮೆಲ್ಲರನ್ನು ಕಾದು ಕಾಪಾಡು. ನಿನ್ನ ಪರಿಶುದ್ಧ ದೇವದೂತರಿಗೆ ಸ್ತೋತ್ರ. ಹಿಂದೆ ಮುಂದೆ ಮೇಲೆ ಕೆಳಗೆ ಹೊರಗೆ ನಿಂತು ನಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಕ್ಕೆ ಸ್ತೋತ್ರ. ಪರಿಶುದ್ಧಾತ್ಮ ನಡೆಸು, ಆರಂಭದಿಂದ ಹಂತದಲ್ಲಿ ನಡೆಸು. ನೀನೇ ಯಜಮಾನನಾಗಿ ನಮ್ಮನ್ನು ನಡೆಸು. ಕೆಲವು ಸಹ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಏನೊಂದು ಗೊತ್ತಿಲ್ಲದ ಕಾರಣ ನೀವು ನಡೆಸು. ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸು. ಪರಿಶುದ್ಧಾತ್ಮನೇ, ನೀನು ಸಹಾಯಕನಾಗಿದೆ. ಯೇಸು ಹೇಳಿದೆ, ನಾನು ಹೋಗ್ತೇನೆ, ಒಬ್ಬ ಸಹಾಯಕ ನಿಮಗೆ ಕಳಿಸ್ತೇನೆ. ಆ ಸಹಾಯಕ ನಿಮ್ಗೆ ಏನು ಮಾಡಬೇಕು, ಎಲ್ಲಿ ಹೋಗು, ಏನು ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅದನ್ನು ಕಲಿಸ್ತಾನೆ. ತಂದೆ ಪರಿಶುದ್ಧಾತ್ಮ ನಮಗೆ ಕಲಿಸು, ನಡೆಸು. ಆರಂಭದಿಂದ ಅಂತ ನನಗೆ ನಡೆಸು. ಸುದ್ದಿ ಆರಾಧನೆಗೆ ನಡೆಸು. ನಮಗೆ ವಾಕ್ಯ ಭಾಗದಲ್ಲಿ ನಮ್ಮ ಹತ್ರ ಮಾತಾಡು. ಅದೇ ಪ್ರಕಾರ ಕರ್ತನೆ ಪ್ರಾರ್ಥನೆ ಭಾಗದಲ್ಲಿ ನೀನು ನಮ್ಮ ಹತ್ರ ಕರ್ತನೆ, ನೀನು ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡುವ ದೇವರಾಗಿದೆ ತಂದೆ. ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ. ಸೈತಾನ ಮಾಡಿದೆಲ್ಲ ಪ್ಲಾನಿಂಗ್ ನಜರೇತನ ಯೇಸು ನಾನು ಕ್ಯಾನ್ಸಲ್ ಮಾಡ್ತೇನೆ. ಎಲ್ಲ ಅಡೆಗಳು, ಎಲ್ಲ ತಡೆಗಳು ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಾನು ಮುರಿದಾಗ್ತೇನೆ. ಫ್ರೀ ಆಗಲಿ, ಸ್ಥಳ ಫ್ರೀ ಆಗಲಿ, ಎಲ್ಲರೂ ಫ್ರೀ ಆಗಲಿ. ಯಾರ್ಯಾರು ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದೀರಿ ನೀವು ಫ್ರೀ ಆಗಲಿ. ಯೇಸು ನಿಮ್ಮನ್ನು ಫ್ರೀ ಮಾಡ್ತಾ ಇದ್ದಾನೆ, ಫ್ರೀ ಮಾಡ್ತಾ ಇದ್ದಾನೆ. ಓ ರಬಲ ಶಬಲ ನಿಮ್ಮ ಬಂಧನ ಮುರಿತಾ ಇದ್ದಾನೆ. ಫ್ರೀ ಆಗಲಿ, ಫ್ರೀ ಆಗಲಿ. ಓಪನ್ ಆಗಿ ಸಂತೋಷದಿಂದ ಹೃದಯಪೂರ್ವಕವಾಗಿ ಹೃದಯವನ್ನು ತೆರೆದು ಆತನ ಸತ್ಯದಿಂದಲೂ ಆತ್ಮದಿಂದ ನಾವು ಆರಾಧಿಸುವ, ಆತನ ಸ್ತುತಿಸುವ, ಆತನ ಮಹಿಮೆ ಪಡಿಸುವ ನಾವು ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಹಲ್ಲೆಲೂಯಾ. ಯೇಸು ನಾಮದ ತಂದೆ ಆಮೆನ್. ಎಲ್ಲರಿಗ ನಾವು ಆರಾಧಿಸುವ, ಆತನ ಸ್ತುತಿಸುವ. Welcome Holy Spirit. Shakti Indado Beso Niyarvike Madu Bandi Pavitra Mani Prasana
ಪರಿಶುದ್ಧಾತ್ಮನ ದಾಹವನ್ನು ತೀರಿಸು. ಆಳ್ವಿಕೆ ಮಾಡು ಬನ್ನಿ ಪವಿತ್ರಾತ್ಮನೇ, ಪ್ರಸನ್ನತೆ ಬಯಸಿರುವೆ, ಶಕ್ತಿಯಿಂದ ತುಂಬಿಸು. ನೀ ಆಳ್ವಿಕೆ ಮಾಡು ಬನ್ನಿ ಪವಿತ್ರಾತ್ಮನೇ, ಪ್ರಸನ್ನತೆ ಬಯಸಿರುವೆ, ಶಕ್ತಿಯಿಂದ ತುಂಬಿಸು. ನೀ ಆಳ್ವಿಕೆ ಮಾಡು, ಆಳ್ವಿಕೆ ಮಾಡು. ಪರಿಶುದ್ಧಾತ್ಮನೇ ನಮ್ಮನ್ನು ಆಳ್ವಿಕೆ ಮಾಡು. ಪರಿಶುದ್ಧಾತ್ಮನೇ ನೀನು ನಡೆಸು, ಸ್ತುತಿ ಆರಾಧನೆ ನಡೆಸು. ನಾವು ಮಾಡೋ ಸ್ತುತಿ ಆರಾಧನೆಗೆ ಮಹಿಮೆ ಆಗಬೇಕು. ತಂದೆಯಾದ ದೇವರೇ, ಮಹಿಮೆಗೆ ಯೋಗ್ಯನ, ಸ್ತುತಿಗೆ ಯೋಗ್ಯನ, ಆರಾಧನೆಗೆ ನೀನು ಯೋಗ್ಯನಾಗಿದೆ. ಪರಿಶುದ್ಧಾತ್ಮ ನಡೆಸು. ನಮಗೆ ಇನ್ನೂ ಹತ್ತಿರ, ನಮ್ಮ ತಂದೆಯಾದ ಹತ್ತಿರ 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 ನಿಮಗೆ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮನೇ, ಮುಂದಿನ ಸಮಯ ನಿನಗೆ ಬಿಟ್ಟು ಕೊಡ್ತೇನೆ. ಪರಿಶುದ್ಧಾತ್ಮ ನಡೆಸು. ಹಾಲೆಲೂಯಾ, ಹಾಲೆಲೂಯಾ, ಗ್ಲೋರಿ ಗ್ಲೋರಿ. ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನಾಗಿದ್ದೀನು. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಹೌದು ಸ್ವಾಮಿ, ನಮ್ಮ ಅಂಗಾಂಗ ಭಾಗದಲ್ಲಿ ನಿಮಗೆ ಮಹಿಮೆ ಆಗಬೇಕು. ಅಪ್ಪ, ಕೊಂಡಾಡು ನಮ್ಮ ಕರ್ತನನ್ನು ಕೊಂಡಾಡು. ನನ್ನ ಮನವೇ ಆತನನ್ನು ಕೊಂಡಾಡು. ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡಬಿಡಲಿ. ಸರ್ವಲೋಕಕ್ಕೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡಬಿಡಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಎಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಎಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ನಿಂತು ಬಹಳ ಫಲವ ಪಡುವೆನು. ನಾನು ನಿಮ್ಮಲ್ಲಿ, ಆತನಲ್ಲಿ ಇದ್ದು ನಾವು ಫಲ ಹೊಂದುತ್ತೇವೆ. ಅಪ್ಪ ಅಪ್ಪ ಎಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಎಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಎಸಪ್ಪ, ನೀನೇ ನಮ್ಮ ಸರ್ವಸ್ವ ಆಗಿದೆಯಪ್ಪ. ನಿನ್ನ ಪಾದ ಬಳಿಗೆ ನಾವಿದ್ದೆ ಅಪ್ಪ.
ಮನಪೂರ್ವಕವಾಗಿ ಸ್ತುತಿಸುವಾತನು. ಆತನು ದೊಡ್ಡ ಕಾರ್ಯ ಮಾಡ್ತಾನೆ. ನಾವು ಸ್ತುತಿಸುವಾಗ ಆರಾಧಿಸುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಆಗ್ತದೆ. ಆತನು ಸುಮ್ಮನೆ ಕೂತ್ಕೊಳ್ತಿಲ್ಲ, ದೊಡ್ಡ ಕಾರ್ಯ ಮಾಡ್ತಾನೆ ಆತನು. ಆರಾಧನೆ ಸ್ತುತಿ ಮಾಡುವಾಗ ಮನಪೂರ್ವಕವಾಗಿ ಬಂಧನಗಳು ಮುರಿಯುತ್ತದೆ. ರಬಲ ಶಾತನು ಚಲಿಸ್ತಾನೆ. ಆತನು ಚಲಿಸಿದ ನಿಮ್ಮ ಆತನ ಹಸ್ತ ನಿಮ್ಮ ಮಧ್ಯದಲ್ಲಿ ಬರ್ತದೆ. ಏಕೆಂದರೆ ಸ್ತುತಿ ಆರಾಧನೆ ಮಾಡುವಾಗ ಆತನ ಆಸೀನರಡ ದೇವರು ಸಂತೋಷ ಪಡಿಸ್ತಾನೆ. ಆತನಿಗೆ ಸಂತೋಷವಾಗ ಸುಮ್ಮನೆ ಕೂತ್ಕೊಳ್ತಿಲ್ಲ. ನಿಮ್ಮ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಆತನು ದೊಡ್ಡ ಕಾರ್ಯ ಮಾಡ್ತಾನೆ. ಬಂಧನಗಳು ಮುರಿಯುತ್ತಾನೆ, ಸ್ವಸ್ಥತೆ ಆಗ್ತದೆ, ಬಿಡುಗಡೆ ಆಗ್ತದೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಎಲ್ಲ ಚಿಂತೆಯನ್ನು ತೆಗೆಯುತ್ತಾನೆ. ರೋಗದಿಂದ ವಾಸಿ ಮಾಡುವ ದೇವರಾಗಿದೆ ನಮ್ಮ ದೇವ ಪ್ರಿಯ ತಂದೆ, ನನ್ನ ಸೃಷ್ಟಿಕರ್ತನೇ, ನಿಮಗೆಂದಿಗೂ ಆರಾಧನೆ. ನಿನ್ನ ಸ್ತುತಿಸುವೆನು, ನಾ ಹೊಗಳುವೆನು, ಹಾಡಿಕೊಂಡಾಡುವೆನು. ದೇವ ಪ್ರಿಯ ತಂದೆ, ನನ್ನ ಸೃಷ್ಟಿಕರ್ತನೇ, ನಿಮಗೆಂದೆಂದು ಆರಾಧನೆ. ನಿನ್ನ ಸ್ತುತಿಸುವೆನು, ನಾ ಹೊಗಳುವೆನು, ಹಾಡಿಕೊಂಡಾಡುವೆನು. ಸ್ತುತಿಸದ ಮಹಿಮೆಯು ನಿಮಗೆಂದು, ಘನವಾದ ಗೌರವವು ನಿಮಗೆಂದು. ಸ್ತುತಿಸದ ಮಹಿಮೆಯು ನಿಮಗೆಂದು, ಘನವಾದ ಗೌರವವು ನಿಮಗೆಂದು. ತಂದೆಯೇ ಸ್ತೋತ್ರ, ತಂದೆಯೇ ನಮನ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ತಂದೆಯೇ ಸ್ತೋತ್ರ, ತಂದೆಯೇ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಆತನ ಉಪಸ್ಥಿತಿ ಮಧ್ಯದಲ್ಲಿ ಉಂಟು. ಆತನ ಅಭಿಷೇಕ ಮಾಡ್ತಾ ಇದ್ದಾನೆ. ಹೇಗೆ ಆತನು ಹಿಡಿದು ಬಂದಿದ್ದಾನೆ ನಮ್ಮ ಮಧ್ಯದಲ್ಲಿ. ನಿನ್ನ ಸ್ತುತಿಸುವೆನು, ನಾ ಹೊಗಳುವೆನು, ಹಾಡಿಕೊಂಡಾಡುವೆನು. ನಿನ್ನ ಸ್ತುತಿಸುವೆನು, ನಾ ಹೊಗಳುವೆನು, ಹಾಡಿಕೊಂಡಾಡುವೆನು. ಸ್ತುತಿಸದ ಮಹಿಮೆಯು ನಿನಗೆಂದು, ಘನವಾದ ಗೌರವವು ನಿನಗೆಂದು. ಸ್ತುತಿಸದ ಮಹಿಮೆಯು ನಿನಗೆಂದು, ಘನವಾದ ಗೌರವವು ನಿನಗೆಂದು. ತಂದೆಯೇ ಸ್ತೋತ್ರ, ತಂದೆಯೇ ನಮನ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ತಂದೆಯೇ ಸ್ತೋತ್ರ, ತಂದೆಯೇ ನಮನ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಪವಿತ್ರಾತ್ಮನೇ ನನ್ನ ಶಕನೇ ನಿನಗೆಂದೆಂದು ಆರಾಧನೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಪರಿಶುದ್ಧಾತ್ಮನು ನಮ್ಮ ಪೋಷಕನಾಗಿದ್ದಾನೆ. ಆರಾಧನೆ. ನಿನ್ನ ಸ್ತುತಿಸುವೆನು, ನಾ ಹೊಗಳುವೆನು, ಹಾಡಿಕೊಂಡಾಡುವೆನು. ನಿನ್ನ ಸ್ತುತಿಸುವೆನು, ನಾ ಹೊಗಳುವೆನು, ಹಾಡಿಕೊಂಡಾಡುವೆನು. ಸ್ತುತಿಸದ ಮಹಿಮೆಯು ನಿನಗೆಂದು, ಘನವಾದ ಗೌರವವು ನಿನಗೆಂದು. ಸ್ತುತಿಸದ ಮಹಿಮೆಯು ನಿನಗೆಂದು, ಘನವಾದ ಗೌರವವು ನಿನಗೆಂದು. ತಂದೆಯೇ ಸ್ತೋತ್ರ, ತಂದೆಯೇ ನಮನ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ತಂದೆಯೇ ಸ್ತೋತ್ರ, ತಂದೆಯೇ ನಮನ.
ಗ್ಲೋರಿ ಮಹಿಮೆ ತಂದೆನಿಗೆ ಸ್ತೋತ್ರಪ್ಪ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ಓ ಪರಾಕ್ರಮಶಾಲಿಯನಿಗೆ ಸ್ತೋತ್ರ ಅಪ್ಪ ತಂದೆ. ಬಿಡುಗಡೆ ಕೊಟ್ಟ ಆತನೇ ಸ್ತೋತ್ರಪ್ಪ. ಯೇಸುವೇ ನಿಗೆ ಸ್ತೋತ್ರ. ಯೇಸುವೇ, ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಆತನ ಉಪಸ್ಥಿತಿ ಉಂಟು ನಮ್ಮ ಮಧ್ಯದಲ್ಲಿ. ಈ ಸಮಯದಲ್ಲಿ ನಾವು ಅನುಭವ ಮಾಡುವ ಆತನ ಉಪಸ್ಥಿತಿ, ಆತನ ಪ್ರಸನ್ನತೆ ಅನುಭವ ಮಾಡುವ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತಂದೆಯ ದೇವರಾತ್ಮನೇ ನನ್ನ ನಡೆಸು. ತಂದೆಯ
ಮಗನೇ, ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ದೇವಾರಾತ್ಮನೇ, ತಂದೆಯ ದೇವಾರಾತ್ಮನೇ, ನನ್ನ ನಡೆಸು. ಹೌದಪ್ಪ, ನಿನ್ನ ಮಕ್ಕಳು ನಿನ್ನ ನಡೆಸಪ್ಪ. ಈ ಭೂಲೋಕದ ಯಾತ್ರೆಯಲ್ಲಿದ್ದೇವೆ, ನೀನು ನಡೆಸಬೇಕು. ನಿನ್ನ ಹೆಚ್ಚಾದು ಕೊಂಡಾಡಬೇಕು, ನಿನ್ನನ್ನು ಸ್ತುತಿಸಬೇಕು, ನಿನ್ನನ್ನು ಆರಾಧಿಸಬೇಕು ಸ್ವಾಮಿ. ದೇವಾರಾತ್ಮನೇ, ನನ್ನ ನಡೆಸು. ತಂದೆಯ ದೇವಾರಾತ್ಮನೇ, ನನ್ನ ನಡೆಸು. Thank you, Lord. Thank you, thank you. Hallelujah. Oh, glory, 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 glory. Hallelujah. Thank you, Lord. Thank you, Jesus. Hallelujah. Glory, 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 glory. Yes. Thank you, thank you, thank you, thank you. Oh, thank you, Jesus. Thank you, Holy Spirit. ಪರಿಶುದ್ಧಾತ್ಮನಿಗೆ ಸ್ತೋತ್ರ, ತಂದೆಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ಮಾತು ಸಾಕು ನನಗೆ,
ಯೇಸು ಎಂಬ ನಾಮಕ್ಕೆ ಕರ್ತನೆ ಎಲ್ಲ ನಾಮಗಳು ಅಡ್ಡ ಬೀಳ್ತ ನಿನ್ನ ವಾಕ್ಯ ಇರ್ತದೆ ಕರ್ತನೆ. ಅಪ್ಪ ನೀನು ಒಳ್ಳೆಯವನಾಗಿದೆ ಕರ್ತನೆ. ಇಷ್ಟ ನಮಗೆ ನಡೆಸಿದಿ ಕರ್ತನೆ. ಈ ವೇಳೆ ತನಕ ನಮಗೆ ನಡೆಸಿದಿ ನೀನೇ ಆಗಿದ್ದು ದೇವರಾತ್ಮನೇ. ದೇವರಾತ್ಮ ನೀನು ನಡೆಸತಕ್ಕೆ ಸ್ತೋತ್ರಪ್ಪ. ನೀನು ಒಳ್ಳೆಯವನಾಗಿದಿ ಅಪ್ಪ. ಯೇಸುವೇ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನನ್ನ ಪಾದ ಬಳಿಗೆ ನಾವು ಇದ್ದೇವೆ ಸ್ವಾಮಿ. ಮುಂದಿನ ಸಮಯ ನಮಗೆ ನಡೆಸಪ್ಪ. ನೀನೇ ನಡೆಸಬೇಕು. ನಮ್ಮ ಮುಖ ನಿನಗೆ ಮಹಿಮೆ ಆಗ್ಬೇಕಪ್ಪ. ನಿನ್ನ ಮಕ್ಕಳ ಮುಖ ನಿನಗೆ ಮಹಿಮೆ ಆಗ್ಬೇಕು. ಮಹಿಮೆಗೆ ಯೋಗ್ಯನು ನೀನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬ ಯೋಗ್ಯನಾಗಿದೆ ಕತ್ತನೆ. ಒಬ್ಬ ಮಾತ್ರ ಯೋಗ್ಯನೇ ಕತ್ತನೆ. ಎಲ್ಲರೂ ನಿನಗೆ ಅಡ್ಡ ಬೀಳಬೇಕೆಂದು ತಂದೆಯ ದೇವರು ಬಯಸ್ತಾರೆ. ನನ್ನ ಮಗನಿಗೆ ಅಡ್ಡ ಬೀಳಬೇಕು. ಎಲ್ಲ ನಾಮಗಳು ನನ್ನ ಮಗನಿಗೆ ಅಡ್ಡ ಬೀಳುತ್ತದೆ. ಹೌದು ಸ್ವಾಮಿ, ನನ್ನ ಪಾದ ಬಳಿಗಿದ್ದೇವೆ, ನಮ್ಮ ತಲೆಯನ್ನು ಭಾಗಿಸ್ತೇವೆ ಕತ್ತನೆ. ಈಗ ಸಮಯದಲ್ಲಿ ನಾವು ಹೌದು ಸ್ವಾಮಿ, ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ನಿನ್ನಲ್ಲಿ ಬಂದ ನಿನಗೆ ಅಡ್ಡ ಬೀಳ್ತಿದ್ದೇವೆ ಸ್ವಾಮಿ. ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ನಿನ್ನ ಆರಾಧನೆ ಮಾಡ್ತಿದ್ದೇವೆ. ಈ ಸಮಯದಲ್ಲಿ ಕತೆ ನಿನ್ನ ಪಾದದಲ್ಲಿ ಇದ್ದು ನಾವು ನಿನ್ನನ್ನು ಆರಾಧಿಸುತ್ತೇವೆ ಕತ್ತನೆ. ನಿನ್ನನ್ನು ಸ್ತುತಿಸ್ತೇವೆ ಕತ್ತನೆ. ನಮ್ಮ ಸ್ತುತಿ ಆರಾಧನೆಯನ್ನು ಸ್ವೀಕಾರ ಮಾಡೋದಕ್ಕೆ ಸ್ತೋತ್ರ ಕತ್ತನೆ. ನಿನ್ನೆ ಮಹಿಮಾದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ಸಲ್ಲಿಸ್ತೇವೆ. ಯೇಸು ನಾಮ ತಂದೆ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕೂತ್ಕೊಳ್ಳೋ. ಥ್ಯಾಂಕ್ ಯು ಜೀಸಸ್. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಪ್ರಿಯರೇ, ಆತ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನೀವು ಎಣಿಸ್ಬೋದು, ಯಾಕೆ ಪ್ರೀತಿ ಮಾಡ್ತಾನೆ ಆತ ನಮ್ಮನ್ನು? ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನ ಸ್ವರೂಪವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಆತನು. ಅದಕ್ಕೋಸ್ಕರ ಆತನು ಪ್ರೀತಿ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಜೀವಂತ ಇದ್ದೇವೆ ಈ ಲೋಕದಲ್ಲಿ. ನಾವು ಜೀವಿಸ್ತೇವೆ. ಯಾತಕ್ಕೋಸ್ಕರ ಜೀವಿಸ್ತೇವೆ? ಆತನನ್ನು ಮಹಿಮೆ ಪಡಿಸಲಿಕ್ಕೆ, ನಮ್ಮ ದೇವರನ್ನು ಮಹಿಮೆ ಪಡಿಸಬೇಕೆಂದು, ನಮ್ಮ ಜೀವಿಸುವ ದೇವರನ್ನು ಮಹಿಮೆ ಪಡಿಸಬೇಕೆಂದು ನಾವು ಈ ಲೋಕದಲ್ಲಿ ದೇವರು ನಮಗೆ ಇಟ್ಟಿದ್ದಾನೆ. ಸತ್ತವರು ದೇವರಿಗೆ ಸ್ತುತಿ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಜೀವಂತ ಇದ್ದವರು ನಾವು ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ನಿಂತು ನಾವು ಆತನು ಆರಾಧನೆ ಮಾಡ್ತಾನೆ. ಏಕೆಂದರೆ ಈ ಭೂಮಿ ಮಾನವನಿಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಆತನ್ನು ನಾವು ಕೊಂಡಾಡಿ, ಆತನು ಸ್ತುತಿಸಿ ನಾವು ಆರಾಧಿಸುವ ಈ ಸಮಯದಲ್ಲಿ ನಾವು, ಏಕೆಂದರೆ ಆರಾಧನೆ ಸ್ತುತಿಗೆ ಯಾವ ಕ್ರಯವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ. ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದ್ದು ಅದು ಆರಾಧನೆ ಮತ್ತು ಸ್ತುತಿ. ಈ ದಿನಕ್ಕೆ ಆತನು ಕೊಂಡಾಡುವ, ಈ ಸಮಯಕ್ಕೆ ಆತನು ಕೊಂಡಾಡುವ. ಆತನು ಒಳ್ಳೆಯವನಾಗಿದ್ದಾನೆ. ಒಂದು ದಿವಸ ಆತನು ನಾವು ಮುಖಾಮುಖಿಯಾಗಿ ನೋಡ್ತೇವೆ ಪ್ರಿಯರೇ. ನೀವು ನೋಡ್ತೀರಿ, ಒಂದು ದಿವಸ ಮುಖಾಮುಖಿಯಾಗಿ ನೋಡ್ತೀವಿ. ಹೌದು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಾವು ಈ ಸಮಯದಲ್ಲಿ ಪ್ರಿಯರೇ ವಾಕ್ಯ ಭಾಗಕ್ಕೆ ಹೋಗಲಿಕ್ಕಿದ್ದೇವೆ. ಸ್ವಲ್ಪ ವಾಕ್ಯ ನಾವು ಧ್ಯಾನಿಸ್ತೇವೆ. ನಾವು ಪ್ರಾರ್ಥಿಸುವ, ಆತನಿಂದಲೇ ಕೇಳಿಕೊಳ್ಳುವ ನಮ್ಮ ಪ್ರಕಟಣೆ. ಆತನೇ ನಮಗೆ ಕೊಡಬೇಕು ಪ್ರಕಟಣೆ. ಆತನೇ ನಮ್ಮ ಹತ್ರ ಮಾತಾಡಬೇಕು. ಪರಿಶುದ್ಧಾತ್ಮನ ಸಹಾಯ. ತಂದೆಯನಿಗೆ ಸ್ತೋತ್ರಪ್ಪ. ವಾಕ್ಯ ಎಂಬ ಬೀಜ ಕಥನೆ ಈಗ ಬಿತ್ತಲ್ಪಡುವಾಗ ನಿನ್ನ ಮಕ್ಕಳ ಹೃದಯದಲ್ಲಿ ಕಥನೆ, ಆ ಬೀಜವನ್ನು ಅಭಿಷೇಕಿಸಿ ಕಥನೆ ಸೈತಾನು ಕತ್ತುಕೊಳ್ಳದಾಗ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ನಾನು ತಗ್ಗಿಸ್ತೇನೆ. ಈ ಸಮಯದಲ್ಲಿ ಕಥನೆ ಎಲ್ಲರೂ ನಿನ್ನನ್ನು ನೋಡಬೇಕು, ನಿನ್ನ ವಾಕ್ಯ ಕೇಳಬೇಕು. ನೀನು ಅವರನ್ನು ಆಶೀರ್ವಾದ ಮಾಡಬೇಕು. ನೀನು ಬಿಡುಗಡೆ ಕೊಡುವಾತ ನೀನಾಗಿದೆ, ಸ್ವಸ್ಥತೆ ಮಾಡುವ ನೀನಾಗಿದೆ ಕಥನೆ, ನಿತ್ಯತ್ವವಾಗಿ ನಡೆಸುವ ನೀನಾಗಿದೆ ಕಥನೆ, ಎಲ್ಲವೂ ನೀನಾಗಿದೆ ಕಥನೆ. ಸ್ತೋತ್ರಪ್ಪ. ಯೇಸು ನಾಮ ತಂದೆ, ಆಮೆನ್. ನಾವು ವಾಕ್ಯ ಭಾಗಕ್ಕೆ ಹೋಗುವ ಪ್ರಿಯರೇ. ವಾಕ್ಯದಲ್ಲಿ ಜೀವ ಉಂಟು. ದೇವರ ಆತ್ಮ ನನ್ನ ಹತ್ರ ಈ ವಾಕ್ಯ ಬೋಧನೆ ಮಾಡಲಿಕ್ಕೆ ಹೇಳಿದ್ದು. ನಾನು ಸತ್ಯವೇದ ಓದುವಾಗಲೇ ಈ ವಾಕ್ಯ ನನ್ನ ಹತ್ರ ಮಾತಾಡಿತು. ಅದಕ್ಕೆ ಅದು ಆ ವಾಕ್ಯ ದೇವರು ಬೋಧನೆ ಮಾಡೋದು ಹೇಳಿದ್ರು. ಅದಕ್ಕೆ ನಾವು ಈ ಸಮಯದಲ್ಲಿ ನಾನು ಅದೇ ವಾಕ್ಯ ಹಿಡಿದು ನಾವು ಬೋಧನೆ ಮಾಡ್ತಾ ಇದ್ದೇವೆ.
ಲೂಕನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 22ರಿಂದ ನಾವು ಧ್ಯಾನಿಸುವ. ಲೂಕ್ ಚಾಪ್ಟರ್ 12 ವರ್ಸ್ 22. ಅಲ್ಲಿ ಈ ರೀತಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಥ್ಯಾಂಕ್ ಯು ಲಾರ್ಡ್. ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದೆನೆಂದರೆ, ಆತನು ಶಿಷ್ಯರ ಹತ್ರ ಮಾತಾಡ್ತಾ ಇದ್ದಾನೆ. ಹಂತ ಹಂತವಾಗಿ ಯೇಸು ಕ್ರಿಸ್ತನು ಶಿಷ್ಯರ ಹತ್ರ ಮಾತಾಡ್ತಾ ಇದ್ದನು. 3.5 ವರ್ಷ ಶಿಷ್ಯರ ಹತ್ರ ಹಂತ ಹಂತವಾಗಿ ಆತನು ಮಾತಾಡ್ತಿದ್ದನು. ಎವ್ರಿ ಡೇ ಆತನು ಮಾತಾಡಿದ್ದಾನೆ ಅವರ ಹತ್ರ. ಎವ್ರಿ ಡೇ ಆತನು ಅವರನ್ನು ಕಲಿಸ್ತಾನೆ. ಎವ್ರಿ ಡೇ ಮಾನವನ ಏನಾಗ್ತದೆ, ಮಾನವನು ಒಂದೇ ರೀತಿ ಇರುವುದಿಲ್ಲ. ನೀವು ಇವತ್ತು ಸರಿ ಇದ್ದರೆ ನಾಳೆ ಏನೋ ಬೇರೆ ರೀತಿಯಲ್ಲಿ ಇರ್ತೀರಿ. ಒಂದೇ ಬೇಸರದಲ್ಲಿ ಇರ್ತೀರಿ. ನೀವು ಯಾವ ಒಂದು ವಿಷಯದಲ್ಲಿ ಕೆಲವು ಸರಿ ನೀವು ಸಂತೋಷದಲ್ಲಿ ಇರ್ತೀರಿ, ಕೆಲವರು ಸರಿ ಇನ್ನೂ ಸಂತೋಷದಲ್ಲಿ ನೀವು ಇರ್ತೀರಿ. ಕೆಲವು ಸರಿ ನಿಮ್ಗೆ ಏನು ಬೇಡಪ್ಪ, ಏನಿದು ವಿಷಯ, ಏಕೆ ಆಗ್ತಾವ ನನ್ನ ಜೀವಿತದಲ್ಲಿ ಎಂದು ನಿಮಗೆ ಏನಾಗ್ತದೆ, ನಿರಾಶೆ ಆಗ್ತದೆ ಒಂದೊಂದು ಸರಿ. ಇದು ಮಾನವನ ಜೀವಿತವಾಗಿದೆ. ದೇವರು ಮಾನವನಿಗೆ ಮಾಡುವಾಗ ಈ ರೀತಿ ಮಾಡಿದ್ದಾನೆ. ಎಲ್ಲ ಫೀಲಿಂಗ್ಸ್ ಉಂಟು ಒಳಗೆ. ಬೇರೆಯವರಿಗೆ ಕರುಣೆ ತೋರಿಸುತ್ತೀರಿ, ನೀವು ಪ್ರೀತಿ ಮಾಡಿದ್ದೀರಿ, ಆ ರೀತಿ ಮಾಡಿದ್ದಾನೆ. ದಯೆ ತೋರಿಸ್ತೀರಿ, ವಿಧ ರೀತಿಯಲ್ಲಿ ದೇವರು ಮಾನವನಿಗೆ ಮಾಡಿದ್ದಾನೆ. ದೀನತೆ ಕೂಡ ಕೊಟ್ಟಿದ್ದಾನೆ, ತಾಳ್ಮೆ ಕೂಡ ಕೊಟ್ಟಿದ್ದಾನೆ. ನಿಮಗೆ ಕೊಟ್ಟಿದ್ದಾನೆ. ಮಾನವನ ಒಳಗುಂಟು, ಈಗ ರೈಟ್ ನಾವು ಉಂಟು, ಎಲ್ಲ ಮಾನವ ಒಳಗುಂಟು. ಮತ್ತೇನುಂಟು, ಒಂದು ಭಾಗದಲ್ಲಿ ಸಿಟ್ಟು ಉಂಟು, ಅಹಂಕಾರ ಉಂಟು, ಕ್ರೂರತೆ ಉಂಟು, ಪಾಪದ ಸಂಗತಿ ಉಂಟು. ಇದು ಇನ್ನೊಂದು ಭಾಗ. ಈ ಭಾಗದಲ್ಲಿ ಈ ಅಹಂಕಾರ, ಸಿಟ್ಟು, ಕ್ರೂರತೆ, ಪಾಪದ ಸಂಗತಿ ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು. ಯಾರಿಗೆ ಸಂಬಂಧಪಟ್ಟದ್ದು? ಸೈತಾನನಿಗೆ ಸಂಬಂಧಪಟ್ಟದ್ದು ಇದು. ಪ್ರಿಯರೇ, ಸೈತಾನಿಗೆ ನಿಮ್ಮ ಒಳಗೆ ಏನುಂಟದು ಗೊತ್ತಿಲ್ಲ. ನಿಮ್ಮ ಒಳಗೆ ಏನು ಆಲೋಚನೆ ಮಾಡಿ ಅವರಿಗೆ ಗೊತ್ತೇ ಇಲ್ಲ. ಅವನು ಹೇಗೆ ನಿಮಗೆ ಗುರುತಿಡುವುದು, ಯಾವ ರೀತಿಯಲ್ಲಿ ನೀವು ನಿರಾಶೆ ಇರುವಾಗ, ನಿಮ್ಮ ಮುಖ ಬಾಡಿ ಹೋಗುವಾಗ, ಮತ್ತು ನಿಮ್ಮ ಬಾಯಿಗೆ ಅಯ್ಯೋ ನನಗೆ ಹೀಗೆ ಹೇಗೆ ಆಗ್ತಾ ಉಂಟು ಹೇಳುವಾಗ ಆತ ನಿಮ್ಮನ್ನು ಹಿಡಿಯುತ್ತಾನೆ. ಅದರ ನಂತರ ಇನ್ನೊಂದು ಹಾಕ್ತಾನೆ, ಆತನು ಇನ್ನೊಂದು ಹಾಕ್ತಾನೆ. ಅದಕ್ಕೆ ಸಂಬಂಧಪಟ್ಟವು. ಹೇಗೆ ನೀನು ಕುಗ್ಗಿ ಹೋಗಿ ನೀನು ಡಿಪ್ರೆಸ್ಸಿಗೆ ಬರಬೇಕಂತ, ಡಿಪ್ರೆಸ್ಸಿಗೆ ಹೋಗಿ ನೀನು ದೇವರನ್ನು ದೂರಬೇಕಂತ. ಇದು ಸೈತಾನನ ಪ್ಲಾನಿಂಗ್ ಆಗಿದೆ, ಆತನ ಕುತಾಂತ್ರ ತಂತ್ರ. ಆದರೆ ದೇವರು ಏನು ಬಯಸ್ತಾನೆ? ನನ್ನ ಮಕ್ಕಳು ಸಂತೋಷದಲ್ಲಿರ್ಬೇಕು, ಒಬ್ಬರೊಬ್ಬರು ಪ್ರೀತಿಯಲ್ಲಿ ಇರಬೇಕು, ಸಮಾಧಾನದಲ್ಲಿ ಇರಬೇಕು, ಆರೋಗ್ಯದಲ್ಲಿ ಇರಬೇಕು, ಆನಂದದಲ್ಲಿ ಇರಬೇಕು, ಮತ್ತು ದೇವರನ್ನು ಅವರು ಮಹಿಮೆ ಪಡಿಸಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಪೊಸ್ತಲರಿಗೆ ಆತನು ಕಲಿಸ್ತಿದ್ದ, ಈ ರೀತಿ ಕಲಿಸ್ತಿದ್ದ. ಹೀಗೆ ನಡೆಯಲಿ, ಸಮಯ ಸಮಯಕ್ಕೆ ಅವರ ಹತ್ರ ಮಾತಾಡ್ತಿದ್ದ. ಆದ ಕಾರಣ ಪ್ರಿಯರಲ್ಲಿ ಬರೆದಾಗಿದೆ. ಏನು ಬರೆದಾಗಿದೆ ಇಲ್ಲಿ? ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದನೆಂದರೆ, ಈ ಕಾರಣದಿಂದ ಪ್ರಾಣಧಾರೆಗೆ ಏನು ಊಟ ಮಾಡಬೇಕು. ಇವತ್ತು ಎಷ್ಟು ಮಂದಿ ಎದೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಕೆಲಸ ಇಲ್ಲ, ಎಲ್ಲ ಇದ್ದದ್ದು ಕಳ್ಕೊಂಡಿದ್ದೀವಿ, ಹಣ ಇಲ್ಲ, ನಾಳೆ ಏನು ಮಾಡುವುದು. ಇದು ಯಾರಿಗೆ? ಹಣ ಇಲ್ಲದವರಿಗೆ, ಏನು ಇಲ್ಲದವರಿಗೆ, ಬಡವರಿಗೆ ಇದು ಚಿಂತೆ. ಹಣ ಇದ್ದವರಿಗೆ ಯಾವ ಚಿಂತೆ ಆಗಿದೆ? ಅವರು ಕೂಡ ಚಿಂತೆ ಉಂಟು. ಅವ್ರಿಗೆ ಕೂಡ ಚಿಂತೆ ಉಂಟು. ಸ್ಟೋರಲ್ಲಿ ತುಂಬಾ ತುಂಬಿದೆ, ಅವ್ರಿಗೆ ಒಳ್ಳೆ ಚಿಂತೆ ಉಂಟು.
ಮಧ್ಯಾಹ್ನ ಮೇಲೆ ಏನು ಊಟ ಮಾಡುವುದು, ಸಂಜೆ ಯಾವ ಮಾಂಸ ಮಾಡುವುದು, ಯಾವ ಜ್ಯೂಸ್ ಕುಡಿಯುವುದು, ಯಾವ ಒಳ್ಳೆ ಲಿಕ್ಕರ್ ಕುಡಿಯುವುದು. ನಾನು ಅವರುಗಳ ಚಿಂತೆ ಉಂಟು. ನಾಳೆ ಏನು ಮಾಡುದು, ನಾಳೆ ಯಾವ ರೀತಿ ನಾವು ಸೇರಿ ಒಂದು ಪಾರ್ಟಿ ಮಾಡುದು, ಈ ರೀತಿ ಅವರು ಕೂಡ ಚಿಂತೆ ಉಂಟು. ಎರಡು ತರದ ಚಿಂತೆ ಉಂಟು ಲೋಕದಲ್ಲಿ. ಎರಡು ತರದ ಮಾನವನಿದ್ದಾನೆ. ಕೆಲವರಿಗೆ ಇನ್ನೊಬ್ಬರಿಗೆ ಬೇರೆ ಚಿಂತೆ ಉಂಟು. ಇದು ಮೂರನೇ ಚಿಂತೆ. ನಾನು ದೇವರಿಗೆ ಹೇಗೆ ಮೆಚ್ಚಿಸಬೇಕು, ಯಾವ ರೀತಿಯಲ್ಲಿ ಮೆಚ್ಚಿಸಬೇಕು, ನನ್ನ ಪೂಜೆ ಪರಸ್ಪರ ನಾನು ದೇವರಿಗೆ ಮೆಚ್ಚಿಸಬೇಕು, ಹಣ್ಣು ಹಂಪಲಿಂದ ನಾನು ದೇವರಿಗೆ ಮೆಚ್ಚಿಸಬೇಕು, ನಾನು ಯಜ್ಞ ಮಾಡಿ ದೇವರನ್ನು ಮೆಚ್ಚಿಸಬೇಕು, ಹೀಗಾದ ದೇವರಿಗೆ ನಾನು ಮೆಚ್ಚಿಸಬೇಕು. ಅದು ಕೆಲವರ ಹೃದಯದಲ್ಲಿ ಉಂಟು. ಈ ರೀತಿಯ ಜನರು ಕೂಡ ಇದ್ದಾರೆ ಲೋಕದಲ್ಲಿ. ಹೀಗಾದ ದೇವರಿಗೆ ಮೆಚ್ಚಿಸಬೇಕು ಅವರಿಗೆ. ಮತ್ತು ವಿಧ ವಿಧ ಗ್ರಂಥದಲ್ಲಿ ಅವರು ಹುಡುಕ್ತಾರೆ ನಿಜವಾದ ದೇವರು ಯಾರು, ಹುಡುಕಲಿಕ್ಕೆ ಶುರು ಮಾಡ್ತಾರೆ ಅವರು. ದೇವರ ವಾಕ್ಯ ಏನ್ ಹೇಳ್ತದೆ? ನೀವು ಹುಡುಕುವಾಗ ನಾನು ನಿಮಗೆ ಸಿಗುತ್ತೇನೆ. ಏಕೆಂದ್ರೆ ಮಾನವನಿಗೆ ದೇವರು ಹುಡುಕುವಾಗೆ ಮಾಡಿದ್ದಾನೆ. ಈ ರೀತಿ ಸೃಷ್ಟಿ ಮಾಡ್ತೇನೆ ಮಾನವನಿಗೆ. ಹುಡುಕುವಾಗ ನಾನು ನಿಮಗೆ ಸಿಗುತ್ತೇನೆ, ನಾನು ಕರೆಯುವಾಗ ನಿಮ್ಮ ಹತ್ತಿರ ಬರ್ತೇನೆ. ನಮ್ಮ ದೇವರು ಯಾರಾಗಿದ್ದಾನೆ? ಜೀವಿಸುವ ದೇವರಾಗಿದ್ದಾನೆ. ಜೀವಿಸುವ ದೇವರ ಯಾವ ಮೂರ್ತಿ ಇರ್ತಾರ? ನಾವು ನಂಬಿದ ದೇವರು ಯೇಸು ಕ್ರಿಸ್ತನು ಜೀವಂತ ಇದ್ದಾನೆ. ಆತ ಆತ್ಮ ಸ್ವರೂಪ ಆಗಿದ್ದಾನೆ. ಈಗ ಹಾಗಾದ್ರೆ ಅವನ ಮೂರ್ತಿ ಇಟ್ಟು, ಜೀವಂತ ಮನುಷ್ಯನ ಮೂರ್ತಿ ಇಟ್ಟು ನಾವು ಏನು ಕೇಳುದು? ಆದರೆ ಜೀವಂತ ಇದ್ದಾನೆ, ಮೂರ್ತಿಯಲ್ಲಿ ಜೀವ ಇಲ್ಲ, ಏನು ಕೇಳುದು? ಆ ಮೂರ್ತಿಗೆ ಕೊಡ್ಲಿಕ್ಕೆ ಆಗ್ತದ? ಏನಾದ್ರು ಕೊಡ್ಲಿಕ್ಕೆ ಆಗ್ತದೆ? ಇಲ್ಲ. ಅದು ಡೆಡ್ ಸಂಗತಿ. ಅದು ಮಣ್ಣಾಗಿದೆ, ಕಲ್ಲಾಗಿದೆ, ಕಬ್ಬಿಣ ಆಗಿದೆ, ಬಂಗಾರ ಆಗಿದೆ. ಅದು ಕೊಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಜೀವ ಇಲ್ಲ, ಶ್ವಾಸ ಇಲ್ಲ. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ, ನೋಡುವ ದೇವರಾಗಿದ್ದಾನೆ, ಕೇಳುವ ದೇವರಾಗಿದ್ದಾನೆ, ಮಾತಾಡುವ ದೇವರಾಗಿದ್ದಾನೆ, ನಿನಗೆ ಅರ್ಥ ಮಾಡಿಕೊಳ್ಳುವ ದೇವರಾಗಿದ್ದಾನೆ. ಯೇಸು ಕ್ರಿಸ್ತ ಆತನು ಅರ್ಥ ಮಾಡ್ತಾನೆ, ನಮ್ಮನ್ನು ಅರ್ಥ ಮಾಡಿಕೊಳ್ತಾನೆ. ಅದಕ್ಕೆ ನಾಳೆ ವಿಷಯದಲ್ಲಿ ಚಿಂತೆ ಮಾಡಬೇಡ. ಏನು ತಿನ್ನಬೇಕು, ಏನು ಊಟ ಮಾಡಬೇಕು? ನಾನು ಹೇಳಿದೆ, ಬೇರೆ ಬೇರೆ ರೀತಿಯ ಮಾನವನಿದ್ದಾನೆ ಲೋಕದಲ್ಲಿ. ಈ ರೀತಿ ಹುಡುಗುತ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತಾನೆ. ದೇಹ ರಕ್ಷಣೆಗೆ ಏನು ಮಾಡಬೇಕಪ್ಪ? ನಾಳೆ ಯಾವ ಬಟ್ಟೆ ಹಾಕಬೇಕು ನಾನು, ಸಂಜೆ ಯಾವ ಬಟ್ಟೆ ಹಾಕಬೇಕು ನಾನು. ದೇಹ ರಕ್ಷಣೆ ಹೇಗೆ ಸಿಂಗರಿಸಬೇಕು, ಅದು ಕೂಡ ಚಿಂತೆ ಕೆಲವರಿಗೆ. ಯೇಸು ಸಮಯಕ್ಕೆ ಯಾವ ರೀತಿಯಲ್ಲಿ ಮಾತಾಡಬೇಕು ಆ ರೀತಿ ಮಾತಾಡ್ತಾನೆ. ಸತ್ಯವೇದದಲ್ಲಿ ಬರೆಯಲಾಗಿದೆ. ಇವತ್ತು ನೀವು ಮತ್ತು ನಾವು ಪ್ರಿಯರೇ ತಿಳುಕೊಳ್ಳಬೇಕಂತ, ತಿಳುಕೊಂಡು ನಾವು ದೇವರ ವಾಕ್ಯದ ಬಗ್ಗೆ ನಾವು ನಡೆಯಬೇಕಂತ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಷ್ಟೇ. ಊಟಕ್ಕಿಂತ ಪ್ರಾಣ ವೆರಿ ಇಂಪಾರ್ಟೆಂಟ್. ಪ್ರಾಣ ಇಲ್ಲದೆ ಊಟ ಇಲ್ಲಿಂದ ಮಾಡುದು. ಆತನಿಗೆ ಶ್ವಾಸ ಇಲ್ಲ, ಪ್ರಾಣ ಊಟ ಮಾಡಿ ಏನು ಮಾಡುದು? ಅವನ ಮುಂದೆ ಎಷ್ಟು 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 ಊಟದ ಐಟಮ್ ತಂದು ಇಟ್ಟರು ಏನು ಪ್ರಯೋಜನ? ಅವನ ಒಳಗೆ ಪ್ರಾಣ ಇಲ್ಲ, ಹೋಗಿ ಆಗಿದೆ. ಒಂದು ಸತ್ತ ಮನುಷ್ಯನಿಗೆ ನೀವು ಬೇಕಾದ್ರೆ 100 ಟೈಪ್ ಊಟ ಇಡಿ, ಅವನಿಗೆ ಊಟ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅದಕ್ಕೆ ಹೇಳ್ತಾನೆ, ಯೇಸು ಹೇಳ್ತಾನೆ ನೋಡಿ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲದಷ್ಟೇ. ದೇಹ ಇದ್ದರಲ್ಲ ಉಡುಪು ನೀನು ಉಡಿಸುದು. ಪುನಃ ಮುಂದೆ ಹೇಳ್ತಾನೆ ಆತನು, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಹಾರಾಡುವ ಕಾಗೆ ಉಂಟಲ್ಲ, ಪಕ್ಷಿ ಉಂಟಲ್ಲ, ನೀವು ಲಕ್ಷ್ಯವಿಟ್ಟು ಸ್ವಲ್ಪ ನೋಡಿರಿ ಹೇಳ್ತಾನೆ. ಸ್ವಲ್ಪ ಆಲೋಚಿಸಿರಿ, ಸ್ವಲ್ಪ ಅದರ ವಿಷಯದ ನೋಡಿರಿ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ?
ಮಾನವನ ಹತ್ರ ಮಾತಾಡ್ತಾನೆ ದೇವರು. ಮಾನವನಿಗೆ ಹೇಳ್ತಾನೆ, ಕಾಗೆಗೆ ಹೇಳುದಿಲ್ಲ ನೀನು ಹೀಗೆ ಮಾಡು, ಪಕ್ಷಿಗೆ ಹೇಳ್ದಲ್ಲ ಯೇಸು ಹೀಗೆ ಮಾಡು, ಪ್ರಾಣಿಗೆ ಹೇಳಿಲ್ಲ. ಇದು ವಾಕ್ಯ ಪ್ರಾಣಿ ಪಕ್ಷಿಗಳಿಗೆ ಮರಗಳಿಗೆ ಅಲ್ಲ, ಇದು ವಾಕ್ಯ ಮಾನವನಿಗೆ. ಹೀಗೆ ಮಾನವನಿಗೆ ಒಳ್ಳೆದರ ಕೆಟ್ಟದ ಅರಿವುಂಟು. ಮಾನವನು ಮಾತಾಡ್ತಾನೆ, ಮಾನವನು ಏನು ಕೂಡ ಮಾಡಲಿಕ್ಕೆ ಶಕ್ತನಿದ್ದಾನೆ. ಈ ರೀತಿ ಮಾನವನ ಲೋಕದಲ್ಲಿದ್ದಾನೆ. ಅದಕ್ಕೆ ಮಾನವನ ಹತ್ರ ದೇವರು ಮಾತಾಡ್ತಾ ಇದ್ದಾನೆ. ದೇವರು ಮಾನವನಾಗಿ ಬಂದು ಮಾನವನ ಹತ್ರ ಮಾತಾಡ್ತಾ ಇದ್ದಾನೆ. ನೋಡಿ ಪುನಃ ಅಲ್ಲಿ ಇರ್ತದೆ, ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ. ಅಂದ್ರೆ ಪಕ್ಷಿಗಳು ಕಾಗೆಗಳು ಬಿತ್ತುವುದಿಲ್ಲ, ಅದು ಕೊಯ್ಯುವುದು ಕೂಡ ಇಲ್ಲ. ಈಗ ಬಿತ್ತುದು ಕೊಯ್ಯುವುದು ಯಾರ ಕೆಲಸ? ಮಾನವನ ಕೆಲಸ. ಅದು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ. ಪುನಃ ಹೇಳ್ತೇನೆ, ಅವುಗಳಿಗೆ ಉಗ್ರಣವೂ ಇಲ್ಲ, ಕಣಜವೂ ಇಲ್ಲ. ಅವರಿಗೆ ಬ್ಯಾಂಕ್ ಇಲ್ಲ, ಸ್ಟೋರ್ ರೂಮ್ ಇಲ್ಲ, ಏನಿಲ್ಲ ಅವ್ರ ಹತ್ರ. ಈಗ ಬ್ಯಾಂಕ್ ಸ್ಟೋರ್ ರೂಮ್ ಯಾರ ಹತ್ರ ಉಂಟು? ಮಾನವನ ಹತ್ರ ಉಂಟು. ಮಾನವನ ಹತ್ರ ಉಂಟು. ಪಕ್ಷಿ ಪ್ರಾಣಿಗಳಲ್ಲಿ ಇಲ್ಲ, ಅದು ಬಿತ್ತಿದ್ದಿಲ್ಲ ಕೊಯ್ಯುವುದಿಲ್ಲ. ದೇವರೇ ಒದಗಿಸಿದೆ. ದುವಾಸಲು ಯಾರ ಮೇಲೆ ವಿಶ್ವಾಸ ಇರ್ತಾರೆ? ಅವರು ಸೃಷ್ಟಿಕರ್ತನ ಮೇಲೆ. ನೀವು ಬೆಳಿಗ್ಗೆ ಎದ್ದು ನೋಡಿ, ಪ್ರಾಣಿಗಳು ಪಕ್ಷಿಗಳು ಬೆಳಿಗ್ಗೆ ಬೇಗ ಪಕ್ಷಿಗಳು ಕುಡು 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 ಹೇಳ್ತದೆ. ಯಾರಿಗೆ? ದೇವರನ್ನು ಸ್ತುತಿಸುತ್ತದೆ. ಅನುದಿನದ ಆಹಾರ, ಅನುದಿನದ ಆಹಾರಕ್ಕಾಗಿ ಕುಡು ಕುಡು. ಅವರ ಭಾಷೆಯಲ್ಲಿ ಅದು ಏನ್ ಮಾಡ್ತದೆ? ಶಬ್ದ ತೆಗೆಯುತ್ತದೆ. ಅನುದಿನದ ಆಹಾರ ಚಿತ್ತ. ಪ್ರಾಣಿಗಳು ಅನುದಿನ ಆಹಾರಕ್ಕೋಸ್ಕರ ಬೆಳಿಗ್ಗೆ ನೋಡಿ ಗುನುಗುಡುತ್ತದೆ, ನನಗೆ ಆಹಾರ. ಇವತ್ತಿನ ಯಾರಿಗೆ? ಸೃಷ್ಟಿಕರ್ತನಿಗೆ. ನೋಡಿ, ಒಂದು ಗಿಡ ಉಂಟು, ಯಾರಿಗೆ? ಸೃಷ್ಟಿಕರ್ತನಿಗೆ. ಅದು ಹೇಗೆ ಹೋಗ್ತದೆ? ಗಿಡ ಕೆಳಗೆ ಹೋಗ್ತದೆ, ನೆಲದ ಕೆಳಗೆ ಹೋಗ್ತದೆ. ಗಿಡ ಮೇಲೆ ಹೋಗ್ತದೆ. ಗಿಡ ಆ ರೀತಿ ದೇವರು ಮಾಡಿದ್ದಾನೆ. ಗಿಡಗಳು ಮರಗಳು ಮೇಲೆ ಹೋಗ್ತದೆ, ಅದು ಕೆಳಗೆ ಹೋಗುದಿಲ್ಲ. ಅವರಿಗೆಲ್ಲ ಸೃಷ್ಟಿಕರ್ತನ ಮೇಲೆ ವಿಶ್ವಾಸ. ಸೃಷ್ಟಿಕರ್ತನ ಒದಗಿಸ್ತಾನೆ. ಆದರೆ ಮಾನವನು ತನ್ನ ಸ್ವರೂಪವಾಗಿ ಸೃಷ್ಟಿಸಿದ ಮಾನವನು ಏನ್ ಮಾಡ್ತಾ ಇದ್ದಾನೆ? ಈಗ ಅಲ್ಲಿ ಹೇಳ್ತಾರೆ ಮುಂದೆ, ಆದಾಗೂ ದೇವರು ಅವುಗಳನ್ನು ಸಾಕಿ ಸಲ್ಲುತ್ತದೆ. ಹಕ್ಕಿಗಳಿಗಿಂತ ನೀವು ಎಷ್ಟು ಹೆಚ್ಚಿನವರಾಗಿದ್ದೀರಿ. ಹಕ್ಕಿಗಳಿಗಿಂತ, ಪ್ರಾಣಿ ಪಕ್ಷಿಗಳಿಗಿಂತ, ಮರ ಗಿಡಗಳಿಗಿಂತ ನೀವು ಹೆಚ್ಚಿನವರು. ನೀವು ಅಮೂಲ್ಯರು, ನೀವು ಅಮೂಲ್ಯರಾಗಿದ್ದೀರಿ. ಇವತ್ತು ಅಮೂಲ್ಯ ಆದ ಮನುಷ್ಯನು, ಮಾನವನು ಏನಾಗಿದ್ದಾನೆ? ಕುಗ್ಗಿ ಹೋಗಿದ್ದಾನೆ, ಅನಾರೋಗ್ಯದಲ್ಲಿದ್ದಾನೆ, ಒಂದು ತರದ ಬಂಧನದಲ್ಲಿದ್ದಾನೆ, ಮನಸ್ಸಿಗೆ ಒಂದು ಸಮಾಧಾನ ಇಲ್ಲದವನಾಗಿದ್ದಾನೆ, ಒಂದು ಗಲಿಬಿಲಿಯಾಗಿದ್ದಾನೆ ಮಾನವನು. ಏಕೆ ಆ ರೀತಿ ಇದ್ದಾನೆ? ಏಕೆಂದರೆ ಮಾನವನಿಗೆ ಒಬ್ಬ ವೈರಿ ಇದ್ದಾನೆ. ಈ ಪ್ರಾಣಿ ಪಕ್ಷಿಗಳಿಗೆ ವೈರಿ ಇಲ್ಲ, ಆದರೆ ಮಾನವನಿಗೆ ಒಬ್ಬ ವೈರಿ ಇದ್ದಾನೆ. ಕಾಣದ ಲೋಕದಲ್ಲಿ ಆತನು ಇದ್ದಾನೆ. ಸೈತಾನನು ಕಾಣದ ಲೋಕದಲ್ಲಿ ನಿಂತು ಏನು ಮಾಡ್ತಾ ಇದ್ದಾನೆ? ಮಾನವನಿಗೆ ಉಪಯೋಗ ಮಾಡ್ತಾ ಇದ್ದಾನೆ. ತನಗೆ ಬೇಕಾದ ರೀತಿಯಲ್ಲಿ ಆತನು ಉಪಯೋಗ ಮಾಡ್ತಾನೆ. ಯಾರು ಅವನಿಗೆ ಒಳಗಾಗ್ತಾರೆ, ಆತನ ಆಲೋಚನೆಗೆ ಒಳಗಾಗ್ತಾರೆ, ಏನ್ ಮಾಡ್ತಾರೆ? ಅವರಿಗೆ ಆತನು ದುರಾತ್ಮನ ಉಪಯೋಗ ಮಾಡ್ತಾನೆ. ಪ್ರಿಯರೇ, ಸೈತಾನನ ಆಲೋಚನೆ ಮುಖಾಂತರ ಮಾತಾಡುತ್ತೆ, ದೇವರು ಕೂಡ ಆಲೋಚನೆ ಮುಖಾಂತರ ಮಾತಾಡ್ತಾನೆ. ನಿಮಗೆ ನೋಡಿ, ಸೈತಾನು ಏನು ಮಾಡುದು? ಹೆಚ್ಚಾಗಿ ನಿಮಗೆ ನಿಮ್ಮ ಜೀವಿತದಲ್ಲಿ ಏನು ಆದು ಹೋಗಿದೆ ಅದೇ ನೆನಪು ತರುವುದು. ಅದು ಕೂಡ ಒಳ್ಳೆಯ ಸಂಗತಿ ಅಲ್ಲ, ನೆನಪಿಗೆ ತರುವುದಿಲ್ಲ. ನೀವು ಯಾರಿಗಾದ್ರೂ ದಾನ ಮಾಡಿದರೆ ಧರ್ಮ, ಅದು ನೆನಪಿಗೆ ನಿಮಗೆ ಬರುವುದಿಲ್ಲ. ಯಾರಿಗಾದ್ರೂ ಬಟ್ಟೆ ಕೊಟ್ಟಿದ್ದೀರಿ ಎಷ್ಟು ವರ್ಷದ ಮೊದಲು, ಅದು ನೆನಪಿಗೆ ಬರುವುದಿಲ್ಲ. ಯಾರಿಗಾದ್ರೂ ಊಟ ಕೊಟ್ಟಿದ್ದೆ, ಅದು ನೆನಪಿಗೆ ಬರುವುದಿಲ್ಲ. ಏನು ನೆನಪಿಗೆ ತರ್ತಾನೆ? ನಿನಗೆ ಅವಳು ಹೀಗೆ ಮಾಡಿದ್ದಾಳೆ, ಅವನೇ ಹೀಗೆ ಮಾಡಿದ್ದಾನೆ, ನಿನ್ನ ಜೀವಿತದಲ್ಲಿ ಇದು ಆಗಿದೆ, ಈ ರೀತಿ ಆಗಿದೆ, ಆತನು ನೆನಪಿಗೆ ತರುವುದು. ಏಕೆಂದರೆ ಇಂಗ್ಲಿಷ್ ಹೇಳ್ತಾರೆ ಹಿಟ್ ರೆಡ್ ನೆಟ್, ಅಂದ್ರೆ
ನಿನ್ನಲ್ಲಿ ಒಂದು ಕೆಟ್ಟ ಭಾವನೆ ಹಾಕುವುದವರು. ಯಾರ ವಿಷಯದಲ್ಲಿ? ಅವರ ವಿಷಯದಲ್ಲಿ. ಹಾಗೆ ನೀನು ಅವರಿಗೆ ನೋಡುವಾಗ ಶಮಿಸಿದ ರೀತಿಯಲ್ಲಿ ಆತನು ಮಾಡ್ತಾನೆ. ಯಾವಾಗಲೂ ಆತನಿಗೆ ನೋಡುವಾಗ ನಿಮಗೆ ಒಂದು ತರದ ಸಿಟ್ಟು ಬರುವುದು ಒಳಗಿಂದ. ಹಿಟ್ರೆಡ್ನೆಸ್ ಅಂದ್ರೆ ಒಂದು ಕೆಟ್ಟ ಭಾವನೆ, ಒಂದು ಶಮಿಸಿದ ಹೃದಯ. ಯಾರ ಕೆಲಸ? ಪ್ರಿಯರಿ, ವೈರಿಯ ಕೆಲಸ ಇದು. ಅದಕ್ಕೆ ದೇವರಿಗೆ ಒಳಗಾಗಿರಿ, ಯಾಕೊಬ್ಬರ ಪತ್ರಿಕೆ ವೈರಿಗೆ ಎದುರಿಸಿರಿ ಅಂತ. ಈಗತ್ತು ನಾವು ಯಾರಿಗೆ ಒಳಗಾಗಬೇಕು ಪ್ರಿಯರಿ? ದೇವರಿಗೆ ಒಳಗಾಗಬೇಕು. ನಾವು ವೈರಿಗೆ ಏನು ಮಾಡಬೇಕು? ಎದುರಿಸಬೇಕು. ಆತನ ಆಲೋಚನೆ, ಕುತಾಂತರ, ತಂತ್ರವು ನಾವು ಅರಿತವರಾಗಬೇಕು. ಆ ರೀತಿ ಆಲೋಚನೆ ಬರುವಾಗ ನೀವು ಅರಿಬೇಕು. ಓ, ಇವನು ಏನೋ ನನ್ನ ಜೀವಿತದಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನನ್ನ ಜೀವಿತ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನೀವೇನು ಮಾಡಬೇಕು? ಆಲೋಚನೆ ತಿರಸ್ಕಾರ ಮಾಡಿ ಯೇಸು ನಾಮದಲ್ಲಿ ತಿರಸ್ಕರಿಸಬೇಕು. ತಿರಸ್ಕರಿಸಿ ಯೇಸುನ ವಾಕ್ಯವನ್ನು ಹಿಡಿಬೇಕು. ಅದಕ್ಕೆ ಸರ ಸತ್ಯವೇದ ಹೆಚ್ಚೆಚ್ಚಾಗಿ ನಾವು ಓದಬೇಕು. ನೀವು ಎಷ್ಟು ಸತ್ಯವೇದ ಓದುತ್ತೀರಿ? ಓದುತ್ತಿಗೆ ಪೇಪರ್ ಓದಕ್ಕೆ ಹೋಗುದಲ್ಲ, ಮೆಲ್ಲನೆ ಓದುದು. ನನ್ನ ಹತ್ರ ಮಾತಾಡೋದು ಸ್ವಾಮಿ. ಎಷ್ಟು ನೀವು ಓದ್ತೀರಿ ಅಷ್ಟು ನಿಮಗೆ ಜಯವಂತಿಕೆ ಆಗ್ತದೆ. ಒಬ್ಬ ವಿಶ್ವಾಸಿ ಒಂದು ತಿಂಗಳಲ್ಲಿ ಹೊಸ ಒಡಂಬಡಿಕೆ ಒಂದು ಸರಿ ಮುಗಿಸಬೇಕು. ನಿಮ್ಗೆ ಅರ್ಥ ಆಯ್ತಾ ನಂಬುತ್ತೇನೆ ನಾನು. ಒಬ್ಬ ವಿಶ್ವಾಸಿ ಒಂದು ತಿಂಗಳ ಒಳಗೆ ಹೊಸ ಒಡಂಬಡಿಕೆ ಮುಗಿಸಬೇಕಾತ, ಓದಿ ಮುಗಿಸಬೇಕು. ಆಗ ಮಾತನಿಗೆ ವಾಕ್ಯ ನೆನಪಿಗೆ ಇರ್ತದೆ. ಇಲ್ಲಿ ವಾಕ್ಯ ಕಾರ್ಯ ಮಾಡ್ತದೆ ನಿನ್ನ ಜೀವಿತದಲ್ಲಿ. ನೀವು ಯಾವಾಗಲೂ ಒಮ್ಮೆ ಸತ್ಯವೇದ ಓದಿದ್ರೆ ಎಲ್ಲಿ ನೆನಪಿಗಿರುವುದು? ಎಲ್ಲಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುದು? ಒಂದು ವೇಳೆ ನೀನು ಈ ರೀತಿ ನಡೆದರೆ ನಿನಗೆ ವಾಕ್ಯವೇ ನೆನಪಿಗೆ ಬರ್ತದೆ. ಪರಿಶುದ್ಧಾತ್ಮನೇ ಯಾವಾಗ ನಿನಗೆ ನಡೆಸ್ತಾನೆ, ಇಲ್ಲದ್ರೆ ನಡೆಸ್ತಿಲ್ಲ. ನಾವು ಲೋಕದ ಸಂಗತಿಯಲ್ಲಿ ಮುಳುಗಿರುತ್ತೇವೆ. ದುರಾತ್ಮನ ಏನು ಬಯಸ್ತಾನೆ? ನೀನು ಲೋಕದ ರೀತಿಯಲ್ಲಿ ಇರಬೇಕು. ನಿನ್ನ ಅಮೂಲ್ಯವಾದ ಸಮಯ, ನಿನ್ನ ಅಮೂಲ್ಯವಾದ ದಿನ, ಅಮೂಲ್ಯವಾದ ತಿಂಗಳು, ಅಮೂಲ್ಯವಾದ ವರ್ಷಗಳು ಆತನು ಕದ್ದುಕೊಳ್ತಾನೆ. ಆತನು ದುರಾತ್ಮನ ಕದ್ದುಕೊಳ್ತಾನೆ. ಈಗ ನೀವು ಏನು ಮಾಡಬೇಕು? ಎಚ್ಚರಿಕೆಯಲ್ಲಿ ಇರಬೇಕು. ಕದ್ದುಕೊಳ್ಳಿಕ್ಕೆ ಬಿಡಬಾರ್ದು. ಆದಷ್ಟು ನಮಗೆ ಸಿಕ್ಕಿದ ಸಮಯ ನಾವು ಆತನ ಸನ್ನಿಧಿಯಲ್ಲಿ ಕಳೆಯಬೇಕು. ಆತನ ಮಕ್ಕಳು ಸೇರಬೇಕು. ಆತನ್ನು ಆರಾಧಿಸಬೇಕು. ಆತನ ಸ್ತುತಿಸಬೇಕು. ನೀವು ಎಷ್ಟು ಸ್ತುತಿಸ್ತೀರಿ, ಎಷ್ಟು ಆರಾಧನೆ ಮಾಡ್ತೀರಿ, ಎಷ್ಟು ಆತನ ಪಾದದಲ್ಲಿ ಬರ್ತೀರಿ, ಎಷ್ಟು ವಾಕ್ಯ ಕೇಳ್ತೀರಿ, ಆ ವ್ಯಕ್ತಿ ಸಂತೋಷದಲ್ಲಿ ಇರ್ತಾನೆ. ಆ ವ್ಯಕ್ತಿ ಸಂತೋಷ ಒಳಗೆ ಅವನ ಸಂತೋಷ ಯಾವಾಗಲೂ. ಆತನು ಬಿರುಗಾಳಿ ಬಂದರು ಏನು ಬರಲಿ ಆತನು ಅಲುಗಾಡುವುದಿಲ್ಲ. ಏಕೆಂದರೆ ಆತನ ಕಟ್ಟಿದ ಆ ಮನೆ, ಅದು ಅಸ್ಥಿವಾರ, ಅದು ಕಲ್ಲಿನ ಮೇಲೆ ಹಾಕಿದ್ದಾನೆ ಆತನು. ಅದು ಗಾಳಿ ಬರಲಿ, ಬಿರುಗಾಳಿ ಬರಲಿ, ಅದು ನೀರು ಬರಲಿ, ಅದು ಬೀಳುವುದಿಲ್ಲ. ಒಂದು ವೇಳೆ ನಮ್ಮ ಅಸ್ಥಿವಾರ ಸರಿ ಇಲ್ಲದರೆ ನಾವು ಸತ್ಯವೇದ ಓದುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಸರಿಯಾಗಿ ರೀತಿಯಲ್ಲಿ ಹೃದಯಪೂರ್ವಕವಾಗಿ ಆರಾಧನೆ ಮಾಡುವುದಿಲ್ಲ, ಅಸ್ಥಿವಾರ ಅಲಗಾಡ್ತದೆ. ಅಸ್ಥಿವಾರ ಅಲಗಾಡ್ತದೆ. ನಮ್ಮ ಅಸ್ಥಿವಾರ ನಾವು ಹೇಗೆ ಹಾಕಿದ್ದೇವೆ ವೆರಿ ಇಂಪಾರ್ಟೆಂಟ್. ನೋಡಿ, ಒಬ್ಬರು ಮನೆ ಕಟ್ತಾರೆ. ಮನೆ ಕಟ್ಟಿದ ನಂತರ ಏನು ಹಾಗೆ ಬಿಡ್ತಾರ? ವರ್ಷಕ್ಕೆ ಒಂದು ವರ್ಷಕ್ಕೆ ಪೇಂಟ್ ತೆಗೆಯುತ್ತಾರೆ ಮತ್ತು ಎಲ್ಲಿ ಒಡೆದು ಹೋಗಿದೆ ಅಲ್ಲಿ ಪುನಃ ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಸಿಮೆಂಟ್ ತಂದು ಅದಕ್ಕೆ ತುಂಬಿಸ್ತಾರೆ, ಒಳ್ಳೆ ಕವರ್ ಮಾಡ್ತಾರೆ, ಪುನಃ ಅದಕ್ಕೆ ಇದು ಕೊಡ್ತಾರೆ ಅಲ್ವಾ? ಮತ್ತು ನೋಡ್ತಾರೆ ಇಲ್ಲಿ ಒಡೆದು ಹೋಗಿದೆಯಾ, ಏನೋ ಡ್ಯಾಮೇಜ್ ಆಗಿದೆ ಕೆಳಗೆ ನೋಡ್ತಾ ಇರ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಜೀವಿತ, ನಿಮ್ಮ ಜೀವಿತ, ಈ ಸತ್ಯವೇದ ಎಂದರೆ ಏನಾಗಿದೆ? ಸತ್ಯವೇದ ಎಂದರೆ ನೀವು ನೋಡುವ, ಬೆಳಿಗ್ಗೆ ಎದ್ದು ನೋಡ್ತೀರಲ್ಲ, ಕನ್ನಡಿಯಲ್ಲಿ ನೋಡ್ತೀರಿ, ಅದು ಕನ್ನಡಿ ಆಗಿದೆ. ಆತ್ಮಿಕ ಕನ್ನಡಿ ದೇವರು ನಮಗೆ ಕೊಟ್ಟಿದ್ದಾನೆ, ಆತ್ಮಿಕ ಕನ್ನಡಿ. ಇಂಥವರು ಏನಾಗ್ತಾರೆ? ಕುಗ್ಗಿ ಹೋಗುವುದಿಲ್ಲ. ಇಂಥವರು ಸಂತೋಷದಲ್ಲಿ ಇರ್ತಾರೆ. ಪುನಃ ಅಲ್ಲಿ ನಾವು ವಾಕ್ಯ ಓದ ಮುಂದೆ
ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯದು ನಿಮ್ಮಲ್ಲಿ ನಿಮ್ಮಲ್ಲಿ ಯಾರಿಂದಲಾದರೂ ಅದರಿಂದ ಕೇವಲ ಅಲ್ಪವಾದದ್ದನ್ನು ನಾದರೂ ಮಾಡುವುದಕ್ಕೆ ನೀನು ಶಕ್ತನಾಗಿರಲಾರಿ ಹೇಳ್ತಾನೆ. ಅದಕ್ಕೆ ಚಿಂತೆಯ ವಿಷಯದಲ್ಲಿ ಮಾತಾಡ್ತಾನೆ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ಒಬ್ಬ ವಿಶ್ವಾಸಿ, ಒಬ್ಬ ಯೇಸುಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದವನು, ಆತನು ಅಮೂಲ್ಯನೇ ಆಗಿದ್ದಾನೆ. ನಾವು ಒಂದು ವಾಕ್ಯ ಓದುವ, ಕೀರ್ತನೆ, ಅಲ್ಲಿ ಏನಂತ ನೋಡಿ, ಕೀರ್ತನೆ 33, ನಿಮ್ಮ ಸತ್ಯವೇದದಲ್ಲಿ ಕೀರ್ತನೆ 33. ದೇವರು ವಾಗ್ದಾನ ಕೊಟ್ಟಿದ್ದಾನೆ ದೇವರ ಮಕ್ಕಳಿಗೆ ಜೀವಿಸಲಿಕ್ಕೆ. ಥ್ಯಾಂಕ್ ಯು ಲಾರ್ಡ್. 18 ಹೇಳ್ತಾನೆ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ. ನೋಡಿ, ತನ್ನಲ್ಲಿ ಭಯಭಕ್ತಿ ಇದ್ದವರನ್ನು, ತನ್ನಲ್ಲಿ ದೃಷ್ಟಿಸಿದವರನ್ನು, ಜೀವ ಸ್ವರೂಪನಾದ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದವರನ್ನು, ಅಲ್ಲಿ ಹೇಳ್ತಾನೆ, ಯೆಹೋವನು ತನ್ನಲ್ಲಿ ಭಯಭಕ್ತಿಯನ್ನು ಕಟಾಕ್ಷಿಸುತ್ತಾನೆ. ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ. ಭಯ ಮತ್ತು ಭಕ್ತಿ. ಪ್ರಿಯರೇ, ನಾವು ಒಂದು ಸಂಗತಿ ಹೇಳ್ತಾನೆ, ಯಾರು ದೇವರ ಭಯ ಉಂಟು ಅವರು ದೇವರನ್ನು ಪ್ರೀತಿಸ್ತಾರೆ. ಇವತ್ತು ಯಾಕೆ ಪ್ರೀತಿ ಮಾಡಲಿಕ್ಕೆ ಆಗುದಿಲ್ಲ ದೇವರದು? ಒಬ್ಬ ವಿಶ್ವಾಸಿಗೆ ಆತನ ಒಳಗೆ ಭಯ ಇಲ್ಲ. ದೇವರ ಭಯ ಇಲ್ಲದ ಕಾರಣ ದೇವರನ್ನು ಪ್ರೀತಿ ಮಾಡಲಿಕ್ಕೆ ಅವನಿಗೆ ಆಗುದಿಲ್ಲ. ದೇವರನ್ನು ಪ್ರೀತಿ ಮಾಡಲಿಕ್ಕೆ ಆಗುದಿಲ್ಲ, ಇತರನ್ನು ಪ್ರೀತಿ ಮಾಡಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಆತನಿಗೆ. ಏಕೆಂದರೆ ದೇವರ ಭಯ ಇಲ್ಲ. ಒಬ್ಬ ವಿಶ್ವಾಸಿಗೆ ಭಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ದೇವರ ಭಯ ಬೇಕು ಅವನ ಒಳಗೆ. ಅದೇ ಹೇಳ್ತಾನೆ ಇಲ್ಲಿ ಪುನಃ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಕೃಪೆ, ದೇವರ ಕೃಪೆ ಎಲ್ಲಿ ಉಂಟು? ನಮ್ಮ ಮೇಲೆ ಉಂಟು ಕೃಪೆ, ನಿಮ್ಮ ಮೇಲೆ ಉಂಟು ಕೃಪೆ, ಉಂಟು ದೇವರ ಕೃಪೆ. ಆದರೂ ನಮ್ಮನ್ನು ಕೃಪೆ ತೋರಿಸ್ತಾನೆ. ದೇವರು ಲೋಕದ ಮೇಲೆ ಕೃಪೆ ತೋರಿಸ್ತಾನೆ ಕ್ರಿಸ್ತ ಯೇಸುನ ಮುಖಾಂತರ. ಇದು ಕೃಪೆಯಾಗಿದೆ. ಪುನಃ 18 ಅಲ್ಲಿ 19 ಹೇಳ್ತದೆ, ಅವನ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ನೋಡಿ, ಆತನಲ್ಲಿ ಭಯಭಕ್ತಿ ಉಳ್ಳವರನ್ನು, ಆತನ ಮೇಲೆ ದೃಷ್ಟಿ ಇಟ್ಟವರನ್ನು, ಆತನ ಪ್ರಾಣವನ್ನು ಮರಣದಿಂದ ಆತನು ತಪ್ಪಿಸ್ತಾನೆ. ನಿನ್ನ ಬಲಗಳಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಜನ ಬಿದ್ದರು, ನಿನಗೇನು ಆಗ್ತಿಲ್ಲ. ಯಾರಿಗೆ ವಾಗ್ದಾನ ಮಾಡಿದ್ದು? ಒಬ್ಬ ವಿಶ್ವಾಸಿಗೆ. ನೀವು ಲೋಕವನ್ನು ನೋಡ್ತಿರಲ್ಲ, ಇವತ್ತು ಹೊರಗೆ ಹೋದನು ಮನೆಗೆ ಬರ್ತಾನೆ ಅಂತ ಗೊತ್ತಿಲ್ಲ, ಇಂಥ ಪರಿಸ್ಥಿತಿ. ಆಗ ದೇವರ ವಾಕ್ಯ ಏನ್ ಹೇಳ್ತದೆ? ದೇವರ ವಾಕ್ಯ ಹೇಳ್ತದೆ, ಆತನು ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಭಯಂಕರವಾದ ಮರಣ ನಿನ್ನ ಮೇಲೆ ಬರಲಿಕ್ಕೆ ಬಿಡುದಿಲ್ಲ. ಆತನು ಕ್ರೂರವಾದ ಮರಣ ನಿನ್ನ ಮೇಲೆ ಬರಲಿಕ್ಕೆ ಬಿಡುದಿಲ್ಲ. ಏಕೆಂದರೆ ನೀನು ಜೀವ ಸ್ವರೂಪರಾದ ದೇವರನ್ನು ಸ್ವೀಕಾರ ಮಾಡಿದೆ. ಜೀವ ಸ್ವರೂಪನಾದ ದೇವರ ಅಜೀವ ನಿನ್ನ ಒಳಗೆ ಉಂಟು, ನನ್ನ ಒಳಗೆ ಉಂಟು. ಅದಕ್ಕೆ ನಿನ್ನನ್ನು ಮರಣದಿಂದ ಆತನು ತಪ್ಪಿಸ್ತಾನೆ. ಕ್ರೂರವಾದ ಮರಣ ಇಂದ ಆತನು ತಪ್ಪಿಸ್ತಾನೆ. ಏಕೆ ತಪ್ಪಿಸ್ತಾನೆ? ನಿನಗೆ ಕ್ರೂರವಾದ ಮರಣ ಬರಬಾರದು. ಈಗ ಕ್ರೂರವಾದ ಒಂದು ಮರಣ ಯಾರು ಅನುಭವಿಸ್ತಾನೆ? ಯೇಸು ಕ್ರಿಸ್ತ. ಭಯಂಕರವಾದ ಮರಣದು. ಶಿಲುಬೆಯಲ್ಲಿ ಆತನು ಮರಣ ಶಿಲುಬೆಗೆ ಏರುವ ಮೊದಲು ಆತನಿಗೆ 39 ಕೊರಡೆಯನ್ನು ಹೊಡೆದಿದ್ದಾರೆ. ನೀವು ಸತ್ಯವೇದ ಓದಕ್ಕೆ ಗೊತ್ತಾಗ್ತದೆ ನಿಮಗೆ. ಅದನ್ನೆಲ್ಲ ಚರ್ಮ ಮಾಂಸ ಎಲ್ಲ ಹೋಗಿದೆ. ಕ್ರೂರವಾದ ಮರಣ ಇದು, ದಂಡನೆ ಇದು. ಗಡ್ಡವನ್ನು ತೆಗೆದು ಹಿಡಿದು ಯೇಸುಗೆ ಏನು ಮಾಡ್ತಾರೆ? ಕಿತ್ತುಕೊಂಡು ಹೋಗಿದ್ದಾರೆ. ಯಾರಾದರೂ ಕೈ ಹಿಡಿದು ಕೊಂಡು ಹೋಗ್ತಾರಲ್ವ, ಯೇಸುಗೆ ಹಾಗೆ ಕೊಂಡೋಗ್ಲಿಲ್ಲ. ಹಿಡಿಯುವಾಗ ಗಡ್ಡ ಹಿಡಿದು ಕಿತ್ತುಕೊಂಡು ಹೋಗಿದ್ದಾರೆ. ಅದೇ ಆತನಿಗೆ ಮುಳ್ಳಿನ ಕಿರೀಟ ಇಟ್ಟು ಅದು ಬಡಿದಿದ್ದಾರೆ ಒಳಗೆ.
ಏಕೆ ಕ್ರೂರವಾದ ಮರಣ ಅವನಿಗೆ ಕೊಡ್ಲಿಕ್ಕೆ ದೇವರು? ಏಕೆಂದ್ರೆ ಯಾಕೆ ಯೇಸು ಕ್ರಿಸ್ತನು ಕ್ರೂರವಾದ ಒಂದು ಮರಣವನ್ನು ಆ ಶಿಲುಬೆಯಲ್ಲಿ ಅನುಭವ ಮಾಡಿದ? ಯಾಕೆಂದ್ರೆ ಇಡೀ ಮಾನವ ಕುಲಕ್ಕೆ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಬೇಕು. ಅದಕ್ಕೋಸ್ಕರ ಯೇಸುಗೆ ಶಿಲುಬೆಯನ್ನು ಹೊಡೆದು ಆ ಮುನೆಯಲ್ಲಿ ಆತ ನೇತಾಡಿದ. ಏನಿಲ್ಲ, ನೀವು ಹೊರಗೆ ನೋಡುವಾಗ ಒಂದು ಶಿಲುಬೆಯಲ್ಲಿ ತೋರ್ತಿದೆ ಒಬ್ಬ ಯೇಸುನ ಒಂದು ಅಲ್ಲಿ ಒಂದು ಇದು ರೂಪ ಮಾಡಿ ಅಲ್ಲಿ ಇಡ್ತಾರೆ, ಮಾಂಸ ಇದ್ದ ರೂಪ ಇಡ್ತಾರೆ. ಹಾಗಾದ್ರೆ ಆದರೆ ವಾಕ್ಯ ಹೇಳ್ತದೆ, ಸ್ವಲ್ಪ ಕೂಡ ಅವನ ಶರೀರದಲ್ಲಿ ಮಾಂಸ ಇರಲಿಲ್ಲ, ಚರ್ಮ ಇರಲಿಲ್ಲ. ಕ್ರೂರವಾದ ಮರಣ ಆತನು ಶಿಲುಬೆಯಲ್ಲಿ ಅನುಭವ ಮಾಡಿದ. ಯಾತಕ್ಕೋಸ್ಕರ? ನಿನಗೋಸ್ಕರ, ನನಗೋಸ್ಕರ ಬಿಡುಗಡೆ ಮಾಡಲಿಕ್ಕೆ, ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಲಿಕ್ಕೆ, ಮರಣದಿಂದ ನೀನು ನಿತ್ಯ ಮರಣಕ್ಕೆ ಹೋಗಬಾರದೆಂದು ನಾನು ಆತನು ಅನುಭವ ಮಾಡಿದ್ದಾನೆ. ಕ್ರೂರವಾದ ಮರಣ ನೋಡಿ, ದೇವರ ಪ್ರೀತಿ ನೋಡಿ, ಮಾನವನಿಗೆ ಬಿಡುಗಡೆ ಮಾಡುವ ರೀತಿ. ಕೆಲವರಿಗೆ ಎಣಿಸಬಹುದು, ಯೇಸು ಶಿಲುಬೆಯಲ್ಲಿ ಏನು ಸೋತು ಹೋಗಿದ್ದಾನೆ. ಆತನು ಕೂಗಿದ ನೋಡಿ, ಶಿಲುಬೆಯಲ್ಲಿ ಕೂಗ್ತಿದ್ದ ನೋಡಿ. ಇವನು ದೇವರಾಗಲಿಕ್ಕೆ ಸಾಧ್ಯ ಉಂಟಾ? ಪ್ರಿಯರೇ, ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಯಾತಕ್ಕೋಸ್ಕರ ಕೂಗಿದ? ಯೇಸು ದೇವರು ಮತ್ತು ಮಗನು ಯಾವಾಗಲೂ ಒಟ್ಟಿಗೆ ಇದ್ದವರು. ಜಗತ್ತುತ್ಪತ್ತಿಗೆ ಮೊದಲೇ ಅವರು ಇದ್ದವರು. ಆದರೆ ಶಿಲುಬೆಯಲ್ಲಿ ಆತನು ಪ್ರತ್ಯೇಕವಾಗಿ ಆಗಬೇಕಿತ್ತು, ತಂದೆಯಿಂದ ಪ್ರತ್ಯೇಕ ಆದನು. ಇದು ಮೊದಲು ಅರ್ಥ ಮಾಡಿಕೊಳ್ಳಿ. ತಂದೆಯಿಂದ ಆತನು ಪ್ರತ್ಯೇಕವಾದನು. ಏಕೆ ಪ್ರತ್ಯೇಕ ಆದನು? ತಂದೆ ಮಗನ ಮೇಲಿದ್ದ ದೃಷ್ಟಿ ತಿರುಗಿಸಿದ. ಹೇಗೆ? ಇಡೀ ಜಗತ್ತಿನ ಪಾಪ, ಮಾನವನ ಎಲ್ಲ ತರದ ಪಾಪ, ಎಲ್ಲ ಶಾಪವು ತನ್ನ ಮಗನ ಮೇಲೆ ತಂದೆಯಾದ ದೇವರು ಹಾಕಿದೆ. ಎಲ್ಲಿ ಪಾಪ ಉಂಟು, ಎಲ್ಲಿ ಶಾಪ ಉಂಟು, ಅಲ್ಲಿಂದ ದೇವರು ದೂರ ಇರ್ತಾನೆ. ಅದಕ್ಕೋಸ್ಕರ ಆ ಶಿಲುಬೆಯಲ್ಲಿ ಆತನು ಕೂಗಿದ, ದೇವರೇ ದೇವರೇ, ನನ್ನನ್ನು ಏಕೆ ಕೈ ಬಿಟ್ಟಿದ್ದಿ? ಏಕೆ ದೇವರು, ತಂದೆಯಾದ ದೇವರು ಕೈ ಬಿಟ್ಟದ್ದು ಯೇಸುಗೆ? ಏಕೆಂದರೆ ಯೇಸುವಿನ ಮೇಲೆ ಇಡೀ ಜಗತ್ತಿನ ಪಾಪ ಶಾಪ ಯೇಸುವಿನ ಮೇಲೆ ಇತ್ತು. ನಿನ್ನ ಪಾಪ, ನನ್ನ ಪಾಪ, ಇಡೀ ಮಾನವ ಕುಲದ ಪಾಪ ದೇವರು, ತಂದೆಯ ದೇವರು ಆತನ ಮೇಲೆ ಹಾಕಿದವು. ತಲೆಯಿಂದ ಪಾದವಾಗಿ ಎಲ್ಲ ಪಾಪದ ಸಂಗತಿ ಉಂಟು. ಮಾನವನ ಪಾಪ, ಅವನು ಮಾಡಿದ ಪಾಪ ಅಲ್ಲ. ಅದಕ್ಕೋಸ್ಕರ ಆತನು ಕೂಗಿದ ಶಿಲುಬೆಯಲ್ಲಿ, ಯಾಕೆ ನನ್ನನ್ನು ಬಿಟ್ಟಿದ್ದಿ, ಕೈ ಬಿಟ್ಟಿದ್ದಿ ಎಂದು ಕೂಗಿದ ಆತನು. ಕೂಗಿ, ನೀನು ಕೊಟ್ಟ ಕೆಲಸ ಮುಗಿಸಿದೆ ಅಂತಲ್ಲ, ಕೊನೆಗೆ ಇಟ್ ಈಸ್ ಫಿನಿಶ್, ಮುಗಿಸಿದೆ ಎಂದು ಪ್ರಾಣ ಕೊಟ್ಟಂತೆ ದೇವರ ಕೈಯಲ್ಲಿ. ನಿನಗೋಸ್ಕರ ನನಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಪ್ರಿಯರೇ, ಇದು ನಾವು ಅರ್ಥ ಮಾಡಿಕೊಳ್ಳುವ. ಮಾನವನು ಆತನು ಶಿಲುಬೆಯಲ್ಲಿ ಸೋಲಿಲ್ಲ, ಆತನು ಜಯ ಹೊಂದಿದ್ದಾನೆ. ಆತನು ಶಿಲುಬೆಯಲ್ಲಿ ಎಲ್ಲ ಮಾನವ ಕುಲಕ್ಕೆ ಜಯಿಸಿದ್ದಾನೆ. ಆತನು ಸೈತಾನಿಗೆ ಸೋಲಿಸ್ತಾನೆ. ಸೈತಾನ ಕೈ ಇದ್ದ ಅಧಿಕಾರ ಆತನು ವಾಪಸ್ ಪಡೆಕೊಂಡು ನಿನಗೆ ನನಗೆ ಕೊಟ್ಟಿದ್ದಾನೆ. ಇವತ್ತು ಧೈರ್ಯದಿಂದ ನೀನು ಮತ್ತು ನಾನು ಹೇಳಬಹುದು, ನಾನು ನೀತಿವಂತನಾಗಿದ್ದೇನೆ. ನೀನು ಮತ್ತು ನಾನು ಮಾಡಿದ ಒಳ್ಳೆಯ ಕ್ರಿಯೆಗಳಿಂದ ಅಲ್ಲ, ಅದು ನಾವು ಮಾಡಿದ ದಾನ ಧರ್ಮದಿಂದ ಅಲ್ಲ. ಆತನ ಉಚಿತವಾದ ಅದು ವರ, ರಕ್ಷಣೆ, ಉಚಿತವಾದ ರಕ್ಷಣೆ. ಅದು ಉಚಿತವಾದ ರಕ್ಷಣೆ ಕೊಟ್ಟಿದ್ದಾನೆ ಮಾನವ ಕುಲಕ್ಕೆ. ಇದು ನಾವು ತಿರಸ್ಕಾರ ಮಾಡಬಾರ್ದು, ನಾವು ಒಪ್ಪಬೇಕು ಎಂದು ದೇವರು ಬಯಸ್ತಾನೆ. ಆತನಿಗೆ ಸತ್ತ ದಿನದ 3ನೇ ದಿವಸ ದೇವರು ಜೀವಂತ ಎಬ್ಬಿಸ್ತಾನೆ. ಆತನು ಜೀವಿಸ್ತಾ ಇದ್ದಾನೆ, ನಿನ್ನ ಮಧ್ಯದಲ್ಲಿ, ನನ್ನ ಮಧ್ಯದಲ್ಲಿ ಜೀವಿಸ್ತಾನೆ. ಅದಕ್ಕೆ ನಿನಗೆ ಕ್ರೂರವಾದ ಮರಣಕ್ಕೆ ಆತನು ಒಳಪಡಿಸುತ್ತಿಲ್ಲ. ಅದಕ್ಕೆ ಹೇಳ್ತಾನೆ ಇಲ್ಲಿ ನೋಡಿ, ಆತನ ಪ್ರಾಣವನ್ನು ಮರಣದಿಂದ ತಪ್ಪಿಸು, ಬರಗಾಲದಲ್ಲಿ ಆತನ ಜೀವವನ್ನು ಉಳಿಸುವನು. ಬರಗಾಲದಲ್ಲಿ ಅರ್ಥ ಮಾಡಿಕೊಳ್ಳಿ, ಬರಗಾಲ ಎಂದರೆ ಏನು? ಬರಗಾಲ ಏನಿಲ್ಲದ ಸಮಯದಲ್ಲಿ ನಿನ್ನನ್ನು ಆತನು ಕಾಪಾಡ್ತಾನೆ.
ಆತನು ಪೋಷಿಸ್ತಾನೆ, ನಿನ್ನನ್ನು ನನ್ನನ್ನು ಪೋಷಿಸ್ತಾನೆ. ಆತನು ಪೋಷಿಸುವ ದೇವರಾಗಿದ್ದಾನೆ. ಆತ ನಿಮ್ಮನ್ನು ಕೈ ಬಿಡಲಿಲ್ಲ, ನಮ್ಮನ್ನು ಕೈ ಬಿಡಲಿಲ್ಲ. ಆತನು ಕೈ ಬಿಡುವ ದೇವರಲ್ಲ. 34 ಕೀರ್ತನೆ ಅಲ್ಲಿ ಇರ್ತದೆ 9. ಯೆಹೋವನ ಜನರೇ ಹೇಳ್ತಾನೆ, ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ಯೆಹೋವನ ಜನರೇ, ಜೀವ ಸ್ವರೂಪನಾದ ತಂದೆ ಜನರೇ, ಮಕ್ಕಳೇ ಹೇಳ್ತಾನೆ, ಜನರೇ ಆತನನ್ನು ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಭಯ ಮತ್ತು ಭಕ್ತಿ ಯಾರಲ್ಲಿ? ನಮ್ಮ ಸೃಷ್ಟಿಕರ್ತನ ಮೇಲೆ ಭಯ ಮತ್ತು ಭಕ್ತಿ ಉಳ್ಳವರಾಗಿರಿ ಹೇಳ್ತಾನೆ ಆತನು. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರುವುದಿಲ್ಲ, ಯಾವ ಕೊರತೆ ಇರುವುದಿಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ಆತನು ಅನುದಿನದ ಆಹಾರ ಕೊಡ್ತಾನೆ, ಜೀವಿಸಲಿಕ್ಕೆ ಕಲಿಸ್ತಾನೆ, ಆತನ ಹತ್ತಿರವೇ ಇರ್ತಾನೆ, ಆತನ ಪ್ರಸನ್ನತೆ ಅನುಭವ ಆಗಿ ಮಾಡ್ತಾನೆ. ಆತನು ಎಲ್ಲ ಕೇಡಿಂದ ಆತನ ತಪ್ಪಿಸ್ತಾನೆ, ಆತನು ಮರಣಕರ ಭಯದಿಂದ ತಪ್ಪಿಸ್ತಾನೆ ಆತನು. ಹೀಗೆ ದೇವರ ವಾಗ್ದಾನ ಇದು. ಆತನು ತಪ್ಪಿಸ್ತಾನೆ, ಎಲ್ಲ ಕೇಡಿಯಿಂದ ತಪ್ಪಿಸ್ತಾನೆ ಆತನು. ಏಕೆಂದ್ರೆ ನೀನು ಯಾರ ಮೇಲೆ ವಿಶ್ವಸಿಸಿದ್ದಿ? ದೇವರ ಮೇಲೆ, ಆತನ ಮೇಲೆ ಭಯಭಕ್ತಿ ಉಳ್ಳವನಾಗಿದ್ದಿ. ನಮ್ಮ ತಂದೆಯ ಮೇಲೆ ಭಯಭಕ್ತಿ ಉಳ್ಳವರಾಗುವಾಗ ಏನಾಗ್ತದೆ? ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವ ಕೊರತೆಯೂ ಇರುವುದಿಲ್ಲ. ಪುನಃ 10ನೇ ವಾಕ್ಯಲ್ಲಿ ಅಂತ ನೋಡಿ. ಇವತ್ತು ನೀನು ಎಣಿಸ್ಬೋದು, ನಾನು ಆ ಕೊರತೆಯಲ್ಲಿದ್ದೇನೆ, ಈ ಕೊರತೆಯಲ್ಲಿದ್ದೇನೆ, ಆ ಚಿಂತೆ ನನಗೆ, ಈ ಚಿಂತೆ ನನಗೆ, ಏನು ಮಾಡ್ದ, ನಾಳೆ ಏನು ಮಾಡುದು, ನಾಳ್ದು ಏನು ಮಾಡುದು. ನಮಗೆ ಚಿಂತೆ, ಅದು ಮಾನವನಿಗೆ ಸ್ವಾಭಾವಿಕವಾಗಿ ಬರುವುದು. ಆದರೆ ಆತನ ಮೇಲೆ ವಿಶ್ವಾಸಿಟ್ಟಿದ್ದಾರೆ, ಜೀವ ಸ್ವರೂಪನಾದ ದೇವರ ಮೇಲೆ ವಿಶ್ವಾಸಿಟ್ಟಿದ್ದಾರೆ, ಯೇಸು ಕ್ರಿಸ್ತರ ಮೇಲೆ ವಿಶ್ವಾಸಿಟ್ಟಿದ್ದಾರೆ, ಖಂಡಿತವಾಗಿ ಆತನ ವಾಗ್ದಾನ ನಿನ್ನ ಮೇಲೆ ನನ್ನ ಮೇಲೆ ನೆರವೇರುತ್ತದೆ. ಅಲ್ಲಿಯ ದೇವರ ವಾಕ್ಯದಲ್ಲಿ, ಪ್ರಾಯದ ಸಿಂಹವಾದರೂ ಹೊಟ್ಟೆಗಿಲ್ಲದ ಹಸಿವು. ಪ್ರಾಯದ ಸಿಂಹ, ಹೊಟ್ಟೆ ಇಲ್ಲದೆ ಹಸಿವು. ಆದರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಯೆಹೋವನ ಸನ್ನಿಧಿಯಲ್ಲಿ, ಜೀವ ಸ್ವರೂಪನಾದ ದೇವರ ಸನ್ನಿಧಿಯಲ್ಲಿ ಬಂದು ನಾವು ಬೇಡಿಕೊಂಡರೆ ಆತನು ಎಂದಿಗೂ ನಿನ್ನ ಪಾತ್ರೆಯನ್ನು ಖಾಲಿಯಾಗಲಿಕ್ಕೆ ಬಿಡುವುದಿಲ್ಲ. ಆತನು ನಿನ್ನ ಪಾತ್ರೆ ಎಂದಿಗೂ ಖಾಲಿಯಾಗುವುದಿಲ್ಲ. ಅದು ಆತನ ತುಂಬಿಸುವ ದೇವರಾಗಿದ್ದಾನೆ. ಆತನ ಖಾಲಿ ಮಾಡುವನಲ್ಲ. ಆತನ ಖಾಲಿ ಮಾಡೋಣ, ದಿನದಿಂದ ದಿನಕ್ಕೆ ತುಂಬಿಸ್ತಾನೆ. ಆತನು ದೇವರು ಏನು ಬಯಸ್ತಾ ಇದ್ದಾನೆ? ಇವತ್ತು ನೀನು ದಿನದಿಂದ ಅಭಿವೃದ್ಧಿ ಆಗಬೇಕು. ಯಾವುದರಲ್ಲಿ? ಆತ್ಮದಲ್ಲಿ ನೀನು ಅಭಿವೃದ್ಧಿ ಆಗಬೇಕು. ದಿನದಿಂದ ದಿನ ದೇವರ ಹತ್ತಿರ ಬರಬೇಕಂತ ಆತನು ಬಯಸ್ತಾನೆ. ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೆಗಿ, ಮತ್ತೆಲ್ಲ ನಿಮಗೆ ಹಿಂಬಾಲಿಸುವುದು ದೇವರ ವಾಕ್ಯ ಆಗ್ತದೆ. ಎಲ್ಲ ಹಿಂಬಾಲಿಸುವುದು. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಉಂಟು, ಆತನ ಸನ್ನಿಧಿಯಲ್ಲಿ ನೀನು ಸನ್ನಿಧಿ ಬಂದು ಬೇಡಿಕೊಂಡರೆ ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ ನಿನಗೆ. ಆತನ ಕಡಿಮೆ ಮಾಡುವ ದೇವರಲ್ಲ. ಆತನ ಪಾತ್ರೆ ಖಾಲಿ ಆಗುವುದಿಲ್ಲ. ನಾವು ನೋಡ್ತಾ ಇದ್ದೇವೆ, ಎಲಿಯನನ್ನು ವಿಧೇಯ ಮನೆಗೆ ಕಳಿಸುವಾಗ, ಎಲಿಯನೇ ಆಗ ಪ್ರವಾದಿಯಾಗಿದ್ದ, ದೇವರ ಮನುಷ್ಯನಾಗಿದ್ದ. ವಿಧೇಯ ಆ ಹೆಂಗಸನ ಮನೆಗೆ ಹೋಗುವಾಗ ಅವಳ ಹತ್ರ ಸ್ವಲ್ಪ ಹಿಟ್ಟಿತ್ತು, ಸ್ವಲ್ಪ ಎಣ್ಣೆ ಇತ್ತು. ದೇವರ ಮನುಷ್ಯನ ಹೇಳ್ತಾ ಇದ್ದಾನೆ, ನನಗೊಂದು ರೊಟ್ಟಿ ಮಾಡಿಕೊಡು. ಆಕೆ ಹತ್ರ ಕೇಳ್ತಾ ಇದ್ದಾನೆ. ಆದರೆ ಆಕೆ ಹೇಳ್ತಾರೆ, ಏಕೆ ಬರಗಾಲ ಉಂಟು, ಬರಗಾಲ ತುಂಬಿ ಹೋಗಿದೆ. ಇಲ್ಲ, ನನ್ನ ಸ್ವಲ್ಪ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಉಂಟು, ನಾನು ಮತ್ತು ನನ್ನ ಮಗನು ತಿಂದು ಸಾಯುತ್ತೇವೆ ಎಂದು ಹೇಳ್ತಾರೆ. ನೋಡಿ, ನಾನು ಮತ್ತು ನನ್ನ ಮಗನು ತಿಂದು ಸಾಯುತ್ತೇನೆ, ಮತ್ತೆ ಇಲ್ಲ. ಆದರೆ ದೇವರ ಮನುಷ್ಯನು ಹೇಳ್ತಾನೆ, ನೀನು ಮೊದಲು ನನಗೆ ಮಾಡಿಕೊಡು. ದೇವರ ಮನುಷ್ಯನ
ಅವನು ಅವನು ಹೇಳಿದಕ್ಕೆ ಆಕೆ ವಿಧೇಯಳಾಗ್ತಾಳೆ. ಮೊದಲು ಹೋಗಿ ರೊಟ್ಟಿ ಮಾಡ್ತಾಳೆ ಮತ್ತು ದೇವರ ಮನುಷ್ಯನಿಗೆ ಕೊಡ್ತಾಳೆ. ದೇವರ ಮನುಷ್ಯನು ಎಲಿಯನ್ನು ತಿನ್ನುತ್ತಾನೆ. ತಿಂದ ಕೂಡಲೇ ಆಕೆ ನೋಡ್ತಾ ಇದ್ದಾರೆ, ಆಕೆಯ ಪಾತ್ರೆಯಲ್ಲಿ ಎಣ್ಣೆ ತುಂಬುತ್ತಾ ಉಂಟು, ಆತನ ಪಾತ್ರೆಯಲ್ಲಿ ಹಿಟ್ಟು ತುಂಬುತ್ತಾ ಉಂಟು. ದಿವಾಸಲು 3 ಜನ ಆಕೆಯ ಮಗ ಎಲಿಯನು 3.5 ವರ್ಷ ಊಟ ಮಾಡಿದರು. ದಿನಾಲು ಅವರಿಗೆ ಎಷ್ಟು ಬೇಕು ರೊಟ್ಟಿ ಮಾಡ್ತಿದ್ದರು. ಆದರೆ ಪಾತ್ರೆಯಲ್ಲಿ ಹಿಟ್ಟು ಖಾಲಿ ಆಗ್ತಿರ್ಲಿಲ್ಲ. ಇದು ಸತ್ಯ. ಆ ಪಾತ್ರೆಯಲ್ಲಿ ಎಣ್ಣೆ ಖಾಲಿ ಆಗ್ತಿಲ್ಲ. ಏಕೆಂದರೆ ದೇವರ ವಾಕ್ಯಕ್ಕೆ ಈಕೆ ವಿಧೇಯರಾದಳು. ಯಾವಾಗ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ, ದೇವರ ಭಯಭಕ್ತಿ ನಮ್ಮಲ್ಲಿ ಇರ್ತದೆ, ಆತನು ಯಾವುದಕ್ಕೆ ಕಡಿಮೆ ಮಾಡುವುದಿಲ್ಲ. ಆತನು ಕಡಿಮೆ ಮಾಡುವುದೇ ಇಲ್ಲ. ಇದು ಸತ್ಯ ವಿಷಯ. ನನ್ನ ಮೇಲೆ ನಂಬಿಕೆ ಇಟ್ಟವರು ಯೇಸು ಹೇಳ್ತಾನೆ, ಯಾರು ನಾಚಿಕೆ ಈಡಾಗುವುದಿಲ್ಲ, ಯಾರು ಖಾಲಿ ಹೊಟ್ಟೆಯಲ್ಲಿ ಮಲಗುವುದಿಲ್ಲ. ಏಕೆ? ಜೀವ ಸ್ವರೂಪನಾದ ದೇವರ ಮೇಲೆ ದೃಷ್ಟಿ ಇಟ್ಟಿದ್ದಾರೆ. ಭೂಮಿ ಆಕಾಶವನ್ನು ಅದರಲ್ಲಿ ಇದ್ದ ಎಲ್ಲೋ ಸೃಷ್ಟಿ ಮಾಡಿದ ಅದರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆತನು ಹಸಿವೆಯಲ್ಲಿ ಹಾಕುವುದಿಲ್ಲ. ಏಕೆಂದರೆ ಆತನು ಈ ಭೂಮಿ ಸೃಷ್ಟಿ ಮಾಡುವಾಗ ಮೊದಲು ಮಾನವನಿಗೆ ಸೃಷ್ಟಿ ಮಾಡುವ ಮೊದಲು ಪ್ರಿಯರೇ, ಭೂಮಿಯಲ್ಲಿ ಮಾನವನಿಗೆ ಜೀವಿಸಲಿಕ್ಕೆ ಏನೇನು ಬೇಕು ಮೊದಲು ಸೃಷ್ಟಿ ಮಾಡಿದ ಆತನು. ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಗಿಡಗಳು, ಬಿತ್ತನೆಗೆ ಬೀಜ, ಉಣ್ಣನಿಗೆ ಆಹಾರ, ಮೀನು ಎಲ್ಲವೂ ಆತನು ಮೊದಲೇ ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಮಾನವನಿಗೆ ಸೃಷ್ಟಿ ಮಾಡಿದ. ಅದಕ್ಕೆ ಸಹ ಮಾನವನಿಗೆ ಈ ಲೋಕದಲ್ಲಿ ಎಷ್ಟು ಜನ ತುಂಬಿದರೂ ಕೂಡ ಆತನು ಹಸಿವೆಯಲ್ಲಿ ಮಲಗಲಿಕ್ಕೆ ಬಿಡುವುದಿಲ್ಲ. ಈಗ ಕೂಡ ದೇವರ ಕೃಪೆ ಉಂಟು ಲೋಕದಲ್ಲಿ. ದೇವರ ಕೃಪೆ ಉಂಟು ಲೋಕದಲ್ಲಿ. ಆತನು ಲೋಕವು ನಡೆಸ್ತಾ ಇದ್ದಾನೆ. ನಿಮ್ಮನ್ನು ಎಂದೆಂದಿಗೂ ಆತನು ಕೈ ಬಿಡುವುದಿಲ್ಲ. ಆತನು ನಡೆಸುವ ಆತನಾಗಿದ್ದಾನೆ. ನಿಮ್ಮನ್ನು ಕಾಯ್ತಾನೆ ಆತನು. ಒಂದು ವಾಕ್ಯ ಓದಿ ನಾವು ಮುಗಿಸುವ. ಅಲ್ಲಿ 18 ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಮುರಿದ ಮನಸ್ಸು, ಕುಗ್ಗಿ ಹೋಗಿದವರು, ಬೇಸರ ಇದ್ದವರು, ನಾಳೆ ಏನು ಮಾಡುದು, ನಾಳೆ ಏನು ಮಾಡುದು, ಅಯ್ಯೋ ನಾಳೆ ಏನು ತಿನ್ನುದು, ಅವರಿಗೆ ಹೇಳ್ತಾ ಇದ್ದಾನೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ಅಂದ್ರೆ ನಮ್ಮ ದೇವರು ನೆರವೇರಿಸ್ತಾನೆ. ಮತ್ತೇನೆಂತನಲ್ಲಿ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡ್ತಾನೆ. ಆತ ಉದ್ಧಾರ ಮಾಡ್ತಾನೆ. ಆತ ಮಾತ್ರ ಆತನ ಮೇಲೆ ವಿಶ್ವಾಸ ಇಡಬೇಕು. ಆತನ ಮೇಲೆ ವಿಶ್ವಾಸ ದೇವರು ಬಯಸ್ತಾ ಇದ್ದಾನೆ. ನಾನು ಕಲಿಸಿಕೊಟ್ಟ ಆ ಮಗನನ್ನು ನೀವು ನಂಬಿರಿ ಅಂತ. ಮಗ ಯೇಸು ಕ್ರಿಸ್ತನನ್ನು, ಯೇಸು ಕ್ರಿಸ್ತನ ಮಾತ್ರ ಒಬ್ಬನ ಜೀವಿತದಲ್ಲಿ ಇದ್ದರೆ ಖಂಡಿತ ಆತನ ಜೀವಿತದಲ್ಲಿ ಕೊರತೆ ಬರಬಹುದು, ಚಿಂತೆ ಬರಬಹುದು. ಆದರೆ ಎಲ್ಲದಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಿದ್ದಾನೆ. ಏಕೆಂದರೆ ಅದ್ಭುತ ಸೂಚಕಾರ್ಯ ನೀವು ಹೋದಲ್ಲಿ ಆಗ್ಬೋದು, ಬೇರೆ ಬೇರೆ ನಾಮದಲ್ಲಿ ಅದ್ಭುತ ಸೂಚಕಾರ್ಯ ಆಗಬಹುದು. ಆದರೆ ಅವರಿಗೆ ನಿತ್ಯತ್ವ ಕೊಡ್ಲಿಕ್ಕೆ ಆಗುವುದಿಲ್ಲ. ನೀವು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಅಲ್ಲಿ ಅದ್ಭುತ ಆಗ್ತದೆ, ಅಲ್ಲಿ ಸೂಚಕಾರ್ಯ ಆಗ್ತದೆ, ಎಲ್ಲ ಆಗ್ತದೆ. ನಿನ್ನ ಜೀವಿತದಲ್ಲಿ ಈ ಲೋಕದಲ್ಲಿ ಏನು ನಿನಗೆ ಅದ್ಭುತ ಬೇಕು. ಆದರೆ ಒಂದು ಸಂಗತಿ, ನೀನು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀ ಯೇಸುಗೆ ಬಿಟ್ಟು ಅವರು ನಿನಗೆ ನಿತ್ಯ ಜೀವ ಕೊಡ್ಲಿಕ್ಕೆ ಆಗುದಿಲ್ಲ. ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಆಗುದಿಲ್ಲ, ಶಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಆಗುದಿಲ್ಲ. ಯೇಸು ಮಾತ್ರ ಒಬ್ಬನು. ಯೇಸುನ ಮುಖಾಂತರ ಮಾತ್ರ ಒಬ್ಬನಿಗೆ ನಿತ್ಯತ್ವ ಸಿಗ್ತದೆ. ಆತ ಸತ್ತರೂ ಕೂಡ ಬದುಕುತ್ತಾನೆ ನಿತ್ಯತ್ವ ಯೇಸುನೊಟ್ಟಿಗೆ. ಅದಕ್ಕೆ ಯೇಸು ಒಂದು ಮಾತಾಡ್ತಾನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಬಿನ ಯಾರು ತಂದೆಯ ಬಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ದೇವರ ಬಳಿಗೆ ಹೋಗ್ಲಿಕ್ಕೆ ಆಗ್ತಾರ.
ಪರಲೋಕಕ್ಕೆ ಯಾರಿಗೆ ಹೋಗ್ಲಿಕ್ಕೆ ನನ್ನ ಮುಖಾಂತರವೇ ಹೋಗ್ಬೇಕಂತ ಹೇಳ್ತಾರೆ. ಇದು ಸತ್ಯವಾಗಿದೆ ದೇವರ ವಾಕ್ಯ. ಅದಕ್ಕೋಸ್ಕರ ಯಾರು ನಾಶವಾಗಬಾರದೆಂದು ಆತನು ನಮ್ಮ ಮಧ್ಯದಲ್ಲಿ ಮಾನವನಾಗಿ ಬಂದ. ದೇವರು ಮಾನವನಾಗಿ ಬಂದ ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಪ್ರಿಯರೇ, ಆತ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನು ಶೀಘ್ರವಾಗಿ ಬರ್ತಾನೆ. ಪುನಃ ಏನು ವಾಗ್ದಾನ ಮಾಡಿದಾನೆ ಆತನು ತನ್ನ ಸಮಯಕ್ಕೆ ನೆರವೇರುತ್ತಾನೆ. ಕಾಲಿನವು ಕಾಯ್ತಾ ಇರುವ, ಎಚ್ಚರದಲ್ಲಿರುವ ನಾವು, ಯಾವಾಗಲೂ ಸಿದ್ಧವಾಗಿರುವ ನಾವು, ಯಾವಾಗಲೂ ನಾವು ಸಿದ್ಧವಾಗಿ, ನಮ್ಮ ಯಜಮಾನನು ಯಾವಾಗ ಬಂದರೆ ನಾನು ಸಿದ್ಧವಾಗಿದ್ದೇನೆ. ಒಬ್ಬ ವಿಶ್ವಾಸಿ ಸಿದ್ಧವಾಗಿರಬೇಕು. ಇದೇ ದೇವರು ಬಯಸ್ತಾನೆ. ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಆತನು. ಎದ್ದೆದ್ದಕ್ಕೆ ಕೈ ಬಿಡುವುದಿಲ್ಲ. ತಂದೆ ನಿಮಗೆ ಸ್ತೋತ್ರ, ಯೇಸು ನಾಮ ತಂದೆ, ಆಮೇಲೆ ಈ ವಾಕ್ಯದ ದೇವರನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Glory, 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 glory. Hallelujah. ಆರಾಧಿಸುವೆ ಜೀವಿತದೇ ನಿನಗಾಗಿ ನಾ ಜೀವಿಸುವೆ. ನಾವೆಲ್ಲರೂ ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದೇ ಯೇಸುವಿನ ನಾಮ ಶ್ರೇಷ್ಠವಾಗಿದೆ. ಶ್ರೇಷ್ಠವು ನಿನ್ನ ನಾಮ, ಶ್ರೇಷ್ಠವು ನಿನ್ನ ಹಾಗೆ ಯಾರಿಲ್ಲ. ನಿನ್ನ ನಾಮ ಶ್ರೇಷ್ಠವು, ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರಿಲ್ಲ. ಹೌದು ಸ್ವಾಮಿ, ನೀನು ಒಳ್ಳೆಯವನಾಗಲಿ ಸ್ವಾಮಿ. ನಿನಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮನೆ, ನಿಮ್ಮೆಲ್ಲರಿಗೆ ಎಲ್ಲರ ಹತ್ರ ಮಾತಾಡೋದಕ್ಕೆ ಸ್ತೋತ್ರ. ಸಮಯಕ್ಕಾಗಿ ವಿಧ ರೀತಿಯಲ್ಲಿ ನೀನು ಮಾತಾಡಿ ನಿನ್ನ ಮಕ್ಕಳ ಹತ್ರ ಕರ್ತನೆ. ಇವತ್ತು ಕ್ರಿಸ್ತನಿಲ್ಲದೆ ಕಾಯಿಲೆಯಲ್ಲಿ ಇರ್ಬೋದು, ಸಮಸ್ಯೆಯಲ್ಲಿ ಇರ್ಬೋದು, ಚಿಂತೆಯಲ್ಲಿ ಇರ್ಬೋದು, ನಾಳೆ ವಿಷಯ ಚಿಂತೆ, ನಾಳ್ದು ವಿಷಯ ಚಿಂತೆಯಲ್ಲಿ ಇರ್ಬೋದು. ಆದರೂ ಸ್ವಾಮಿ, ಈ ಸಮಯದಲ್ಲಿ ಅವರಿಗೆ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಟಚ್ ಮಾಡ್ಕೊಳ್ತೇನೆ. ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು. ನೀನು ಯಾವನಾಗಲಿ, ಯಾರು ಆಗಿರಲಿ, ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು. ನಿಮ್ಮ ಹೃದಯದ ಬಾಗಿಲು ಆತ ತೆರೆಯುತ್ತಾ ಇದ್ದಾನೆ. ನಿಮ್ಮ ಕಣ್ಣು ಓಪನ್ ಮಾಡ್ತಾ ಇದ್ದಾನೆ. ಆತ್ಮಿಕ ಕಣ್ಣು ಓಪನ್ ಮಾಡ್ತಾನೆ ಪರಿಶುದ್ಧಾತ್ಮನು. ಆತನು ಕಾರ್ಯ ಮಾಡ್ತಾನೆ ಈ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ. ಯಾವ ಭಾಗದಲ್ಲಿ ನೀವು ಒಣಗಿ ಹೋಗಿದ್ದೀರಿ ಆ ಭಾಗಕ್ಕೆ ದೇವರು ಜೀವ ಕೊಡ್ತಾ ಇದ್ದಾನೆ. ಜೀವ ಕೊಡ್ತಾನೆ. ರೈಟ್ ನಾವು ಮುಟ್ಟುತ್ತಾ ಇದ್ದಾನೆ ಆ ಭಾಗದಲ್ಲಿ.
ಒಂದು ನಿರಾಶೆ, ಒಂದು ಬೇಸರ ಸಂಗತಿ ಒಳಗಿಂದ ಆ ಭಾಗಕ್ಕೆ ದೇವರು ಮುಟ್ಟುತ್ತಾ ಇದ್ದಾನೆ. ಆ ಭಾಗವು ಸಂತೋಷದಿಂದ ತುಂಬಿಸ್ತಾ ಇದ್ದಾನೆ. ನಿನ್ನ ಕೊರತೆಯು ನೀಗಿಸ್ತಾ ಇದ್ದಾನೆ. ನಿನ್ನ ಬಡತನದಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ. ಆತ ಬಿಡುಗಡೆ ಕೊಡ್ತಾ ಇದ್ದಾನೆ. ಬಡತನದಿಂದ ಬಿಡುಗಡೆ ಕೊಟ್ಟು ನಿನ್ನ ಪಾತ್ರೆ ಆತನು ತುಂಬಿಸ್ತಾ ಇದ್ದಾನೆ. ನಿನ್ನ ಪಾತ್ರೆ ಆತನು ತುಂಬಿಸ್ತಾನೆ. ಪ್ರಿಯರೇ, ಯಾವಾಗ ನಾವು ವಾಕ್ಯಕ್ಕೆ ವಿಧೇಯರಾಗುವಾಗ ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಆತನು ದೊಡ್ಡ ಕಾರ್ಯ ಮಾಡ್ತಾನೆ. ಏಕೆಂದರೆ ಈ ಸಮಯದಲ್ಲಿ ಆತನು ಪರಲೋಕ ತೆರೆದಿದ್ದಾನೆ. ಎರಡು ಕೈ ಚಾಚಿದ್ದಾನೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ನಾನು ಆಶೀರ್ವಾದ ಮಾಡಬೇಕು. ನನ್ನ ಮಗನು, ನನ್ನ ಮಗಳು ರಕ್ಷಣೆ ಹೊಂದಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಯಬೇಕು. ಆತನು ಕೈ ಚಾಚಿದ್ದಾನೆ. ದೇವರ ಆತ್ಮ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಪಂಚಶತಮಾನ ದಿವಸ ಎಷ್ಟು ಸಾವಿರ ಲಕ್ಷ ಗಟ್ಟೆಯಲ್ಲಿ ಜನ ಬಂದಿದ್ದರು. ಹಬ್ಬಕ್ಕೆ ಬರುವಾಗ ಆ ದಿವಸ ಪರಿಶುದ್ಧ ಆತ್ಮನ ಇಳಿದು ಬಂದ. ಎಲ್ಲ ಶಿಷ್ಯರ ಮೇಲೆ ಇಳಿದು ಬಂದಿತ್ತು. 120 ಮಂದಿ ಕಾಯ್ತಿದ್ದರಲ್ಲಿ ಅವರ ಮೇಲೆ ಬೆಂಕಿಯ ಪರಿಶುದ್ಧ ಆತ್ಮ ಇಳಿದು ಬಂದಿತ್ತು. ಅಲ್ಲಿ ಪೇತ್ರನು ಮತ್ತು ಶಿಷ್ಯರು ಎದ್ದುಕೊಂಡು ನಿಂತುಕೊಂಡು ಬೋಧನೆ ಮಾಡುವಾಗ ಅಲ್ಲಿ ಸಾವಿರ ಲಕ್ಷ ಗಟ್ಟಲೆ ಜನ ಇದ್ದರು. ಆದರೆ ಯಾರಲ್ಲಿ ಕಿವಿ ಕೊಟ್ಟರು ಅವರ ಎಲ್ಲರ ಮೇಲೆ, ಎಲ್ಲರ ಒಳಗೆ ಹೋಗಿ ಪರಿಶುದ್ಧ ಆತ್ಮನ ಕಾರ್ಯ ಮಾಡಿದರು. ಅವರ ಒಳಗೆ ಅವರ ಆತ್ಮಿಕ ಕಣ್ಣು ತೆರೆದರು, ಅವರ ಹೃದಯ ತೆರೆದರು. ಒಂದು ಭಾಗದಲ್ಲಿ ಅವರು ಸತ್ತು ಹೋಗಿದ್ದರು. ಏಕೆಂದರೆ ಎಲ್ಲ ಇತ್ತು ಅವರ ಹತ್ರ, ರಕ್ಷಣೆ ಇರಲಿಲ್ಲ, ನಿತ್ಯತ್ವ ಇರಲಿಲ್ಲ ಅವರ ಹತ್ರ. ಆ ಭಾಗವನ್ನು ತೆರೆದನು, ಮುಟ್ಟಿದನು. ಆಗ ಹೇಳಿದನು, ಓ, ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಎಂದು ಎದೆ ಬಡಿದರು. ಕೈಯಲ್ಲಿ ಎದೆ ಬಡಿದರು. ಏನು ಮಾಡಬೇಕದು? ಯಾರ ಕೆಲಸ? ಪರಿಶುದ್ಧ ಆತ್ಮನ ಕೆಲಸ. ಒಬ್ಬ ವ್ಯಕ್ತಿಗೆ ಪರಿಶುದ್ಧ ಆತ್ಮನು ತಾನು ಯಾರಾಗಿದ್ದೇನೆ ತೋರಿಸ್ತಾನೆ. ನಾನೊಂದು ಪಾಪಿ ಆಗಿದ್ದೇನೆ ತೋರಿಸ್ತಾನೆ. ನನಗೊಬ್ಬ ರಕ್ಷಕನ ಬೇಕಂತ ತೋರಿಸ್ತಾನೆ. ಆತನು ಶಿಲುಬೆಯನ್ನು ತೋರಿಸ್ತಾನೆ. ಶಿಲುಬೆಯಲ್ಲಿ ನೇತಾಡುವ ಯೇಸುವನ್ನು ತೋರಿಸ್ತಾನೆ. ಪುನರುತ್ತನಾದ ಯೇಸುವನ್ನು ತೋರಿಸ್ತಾನೆ. ಆತನು ರಕ್ಷಣೆ ಹೊಂದಲಿಕ್ಕೆ ಪರಿಶುದ್ಧ ಆತ್ಮನ ಸಹಾಯ ಮಾಡ್ತಾನೆ. ಆ ದಿವಸ ಅವರು 3,000 ಜನರು, 3,000 ಜನರ ಒಳಗೆ ಪರಿಶುದ್ಧ ಆತ್ಮನ ಕಾರ್ಯ ಮಾಡಿದನು. 3,000 ಜನರು ಮುಳುಗಿ ನೀರಿಂದ ದೀಕ್ಷಾಸ್ನಾನ ತಗೊಂಡರು, ರಕ್ಷಣೆ ಹೊಂದಿದರು. ದೇವರ ವಾಕ್ಯದ ನೀನು ಬಂದರೆ ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ. ದೇವರ ಆತ್ಮನ ಕಾರ್ಯ ಮಾಡ್ತಾನೋ, ಮುಟ್ಟುತ್ತಾ ಉಂಟು ದೇವರ ಆತ್ಮ ನಿಮಗೆ. ಯಾವ ಭಾಗದಿಂದ ನಿಮ್ಮ ಬಂಧನ ಉಂಟು, ಸೈತಾನ ದುರಾತ್ಮನ ಯಾವ ಭಾಗದಲ್ಲಿ ನಿಮಗೆ ಬಂಧನದಲ್ಲಿ ಇಟ್ಟಿದ್ದಾನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಆಗಲಿ. ಸೈತಾನ ಬಿಟ್ಟೋಗ, ಆ ಭಾಗದಲ್ಲಿ ಫ್ರೀ ಆಗಲಿ. ದೇವರ ಆತ್ಮ ನಿಮಗೆ ಫ್ರೀ ಮಾಡ್ತಾ ಇದ್ದಾನೆ, ಬಿಡುಗಡೆ ಮಾಡ್ತಾ ಇದ್ದಾನೆ. ದೇವರ ಆತ್ಮ ಮಾಡೋದು, ಜೀವ ಸ್ವರೂಪನಾದ ದೇವರ ತಂದೆಯ ಆತ್ಮ ನಿಮಗೆ ಮಾಡ್ತಾ ಇದ್ದಾನೆ, ಬಿಡುಗಡೆ ಮಾಡ್ತಾ ಇದ್ದಾನೆ. ಆ ಬಂಧನದಿಂದ ಬಿಡುಗಡೆ ಮಾಡ್ತಾನೆ, ಬಡದರಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ. ಚಿಂತೆ ಮಾಡ್ತೇನೆ ನಾಳೆ ವಿಷಯದಲ್ಲಿ, ಕೆಲಸ ಇಲ್ಲಂದು, ನಾಳೆ ಏನಾಗ್ತದೆ, ನನ್ನ ಫ್ಯೂಚರ್ ಏನಾಗ್ತದೆ, ನನ್ನ ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ನನ್ನ ಗಂಡ ಬಿಟ್ಟು ಹೋಗಿದ್ದಾನೆ, ನಾವು ಸಪ್ರೇಷರ್ ಆಗಿದ್ದೀವಿ. ಆದ್ರೆ ದೇವರು ಹೇಳ್ತಾನೆ, ನಾನು ಜೋಡಿಸಿದ್ದು ನಿಮಗೆ ಬೇರೆ ಮಾಡ್ಲಿಕ್ಕೆಲ್ಲ, ನಿಮಗೆ ಒಂದು ಮಾಡ್ಲಿಕ್ಕೆ ನಾನು ಜೋಡಿಸಿದೆ. ದೇವರು ಒಂದು ಮಾಡಿದ ಮನಸ್ಸನಿಗೆ ಎರಡು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನೀನು ಮೊಣಕಾಲಿ ಬಂದರೆ, ಗಂಡನಾಗಲಿ ಅವನ ಹೆಂಡತಿ ಆಗಲಿ ಮೊಣಕಾಲು ಹೋರಿ ಜೀವ ಸ್ವರೂಪನ ಹತ್ತಿರ ಬಂದರೆ ಆತ ನಿಮಗೆ ಒಂದು ಮಾಡ್ತಾನೆ. ನಿಮಗೆ ಚಿಂತೆಯಿಂದ ಬಿಡುಗಡೆ ಕೊಟ್ಟು ಒಂದು ಮಾಡ್ತಾನೆ. ದೇವರು ಒಂದು ಮಾಡುವ ಆತನಾಗಿದ್ದಾನೆ. ಯಾವ ನಾಳೆ ವಿಷಯದಲ್ಲಿ ನೀವು ಚಿಂತೆ ಮಾಡ್ತೀವಿ, ನಾಳೆ ಎಂದು ಎನಿಸಬೇಡ. ಇವತ್ತೇ ಆತನು ನಿನಗೆ ಅದರಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ, ಫ್ರೀ ಮಾಡ್ತಾ ಇದ್ದಾನೆ. ಆತನು ಮುಟ್ಟುತ್ತಾ ಇದ್ದಾನೆ. ನಿನ್ನ ಒಳಗೆ ನಾನೆಂಬುದು ಉಂಟಾ? ನಾನೆಂಬ ಒಂದು ಅಹಂಕಾರ ಉಂಟಾ? ದೊಡ್ಡಸ್ತಿಗೆ ಉಂಟಾ ನಿನ್ನಲ್ಲಿ? ಕೆಳಗೆ ಬಾ ಹೇಳ್ತಾನೆ ದೇವರು. ದೇವರ ಆತ್ಮ ಮುಟ್ಟುತ್ತಾನೆ ಅವನಿಗೆ, ಕೆಳಗೆ ಬಾ, ದೀನನಾಗು ಹೇಳ್ತಾನೆ, ದೀನನಾಗು ಹೇಳ್ತಾನೆ. ನಿಮಗೆ ಹೇಳ್ತಾನೆ, ನನಗೆ ಕೂಡ ಹೇಳ್ತಾನೆ ದೇವರ ಆತ್ಮ. ತಂದೆ ನಿಮಗೆ ಸ್ತೋತ್ರ ಹೇಳ್ತಾನೆ. ಈ ಸಮಯದಲ್ಲಿ ಸ್ತೋತ್ರ. ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ. ದೇವರ ಆತ್ಮನ ಒಳಗೆ ಸಂಗತಿ ಮಾಡ್ತಾ ಇದ್ದಾನೆ. ನಿಮ್ಮ ಒಳಗೆ ಏನುಂಟದು ಅದು ಕಾರ್ಯ ಮಾಡ್ತಾನೆ. ನಿಮ್ಮ ಒಳಗೆ ಆಪರೇಷನ್ ಮಾಡ್ತಾ ಇದ್ದಾನೆ. ಆತನು
ಸರಿಪಡಿಸ್ತಾ ಇದ್ದಾನೆ ದೇವರ ಆತ್ಮ ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರ ಕೊರತೆ ನೀಗಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರ್ಯಾವ ನಮ್ಮಲ್ಲಿ ಜಾಯಿನ್ ಆಗಿದ್ದಾರೆ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಪರಲೋಕ ತೆರೆದು ನಿನ್ನ ಆಶೀರ್ವಾದ ಸುರಿಸಿ ಇವರ ಮೇಲೆ ಕರ್ತನೆ, ಆಶೀರ್ವಾದ ಸುರಿಸು ಕರ್ತನೆ, ಒದಗಿಸುವ ದೇವರಾಗಿದ್ದಾನೆ. ಅದು ನಿಮಗೆ ಅಲ್ಲಿಂದ ಫ್ರೀ ಮಾಡ್ತಾ ಇದ್ದಾನೆ, ಫ್ರೀ ಮಾಡ್ತಾ ಇದ್ದಾನೆ. ಓ ಗ್ಲೋರಿ 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 ಗ್ಲೋರಿ. ಎಂತೆಂತ ಕೆಲಸ ಸ್ಟಾಪ್ ಆಗಿದೆ ಅದು ಓಪನ್ ಆಗ್ತಾ ಉಂಟು ಈ ಸಮಯದಲ್ಲಿ. ನಿಮ್ಮ ಪೇಪರ್ಸ್ ಎಲ್ಲಿ ಸ್ಟಾಕ್ ಆಗಿದೆ ಅಲ್ಲಿ ದೇವರಾತ್ಮ ತೆರೆಯುತ್ತಾ ಇದ್ದಾನೆ ಈ ಸಮಯದಲ್ಲಿ. ಫ್ರೀ ಆಗ್ತಾ ಉಂಟು, ನೀವು ಫ್ರೀ ಆಗ್ತಾ ಇದ್ದೇನೆ. ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ನಾಳೆ ವಿಷಯದಲ್ಲಿ ಚಿಂತೆ ಮಾಡಬೇಡ. ಇವತ್ತೇ ಆತನು ಕಾರ್ಯ ಮಾಡ್ತಾ ಇದ್ದಾನೆ, ಇವತ್ತೇ ಕಾರ್ಯ ಮಾಡ್ತಾ ಇದ್ದಾನೆ. ಓ ಗುಡ್ ನ್ಯೂಸ್ ಇವತ್ತೇ ಕೊಡ್ತಾನೆ ಆತನು. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ಗುಡ್ ನ್ಯೂಸ್ ಇವತ್ತೇ ಕೊಡ್ತಾನೆ ನಿಮಗೆ ನಿಮ್ಮ ಜೀವಿತದಲ್ಲಿ. ಥ್ಯಾಂಕ್ ಯು ಲೋ. ತಂದೆಯವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ಕಾರ್ಯ ಮಾಡು ಕರ್ತನೆ. ಯಾರ್ಯಾರಿಗೆ ಪ್ರಾರ್ಥನೆ ಅಗತ್ಯ ಉಂಟು ಕರ್ತನೆ, ಅವರ ಮೇಲೆ ದಯ ತೋರಿಸು. ನಮ್ಮ ದೇಶದ ಮೇಲೆ ದಯ ತೋರಿಸು. ಇಡೀ ಜಗತ್ತಿನ ಮಾನವ ಮೇಲೆ ದಯ ತೋರಿಸಪ್ಪ. ನಿನ್ನ ಹಸ್ತ ಹಿಡಿದು ಬನ್ನಿ. ನಿನ್ನ ರಾಜ್ಯ ಬರಲಿ ಕರ್ತನೆ. ಪರಲೋಕದಿಂದ ರಾಜ್ಯ ಇತ್ತು, ಈ ಭೂಲೋಕದಲ್ಲಿ ಬರಲಪ್ಪ. ಈ ಭೂಲೋಕದಿಂದ ರಾಜ್ಯ ಬರಬೇಕು. ನಿನ್ನ ಚಿತ್ತ ಪರಲೋಕದಲ್ಲಿ ಇದ್ದ ಚಿತ್ತ ಈ ಭೂಲೋಕಕ್ಕೆ ನೆರವೇರಬೇಕು ಸ್ವಾಮಿ, ನೆರವೇರಬೇಕು. ನಮ್ಮ ಜಗತ್ತಿನ ಮೇಲೆ ನೆರವೇರಲಿ, ನಮ್ಮ ದೇಶದ ಮೇಲೆ ನೆರವೇರಲಪ್ಪ. ಕತೆ ನೀನು ಆಳ್ವಿಕೆ ಮಾಡಪ್ಪ ತಂದೆ. ನಮ್ಮ ದೇಶವನ್ನು ಆಳ್ವಿಕೆ ಮಾಡು, ಇಡೀ ಜಗತ್ತನ್ನು ನೀನು ಆಳ್ವಿಕೆ ಮಾಡಬೇಕು. ನಿನ್ನ ರಾಜ್ಯ ಬರಬೇಕು, ನಿನ್ನ ಕಾನೂನು ಬರಬೇಕು ಕತನೆ. ಈ ಲೋಕದಲ್ಲಿ ಸೃಷ್ಟಿಕರ್ತನ ಕಾನೂನು ಬರಬೇಕು ಈ ಲೋಕದಲ್ಲಿ ಕತನೆ. ಸ್ತೋತ್ರ ಕತನೆ. ಎಲ್ಲ ಮಾನವನಿಗೆ ಟಚ್ ಮಾಡು ಕತನೆ. ಅಧಿಕಾರಿಗಳಿಗೆ ಮುಟ್ಟು, ಒಳ್ಳೆ ಬುದ್ಧಿ ಕೊಡು, ಜ್ಞಾನ ಕೊಡು, ತಿಳುವಳಿಕೆ ಕೊಡು ಕತನೆ. ಹೇಗೆ ನಮ್ಮ ದೇಶ ನಡೆಸಬೇಕು ಅಂತ ಅವರಿಗೆ ಬುದ್ಧಿ ಕೊಡು ಕತನೆ, ಜ್ಞಾನ ಕೊಡು, ತಿಳುವಳಿಕೆ ಕೊಡು ಕತನೆ. ಮನಸ್ಸಲ್ಲಿ ಅವರ ಮಾತಲ್ಲಿ ದಯ ಹುಟ್ಟಿಸು, ದಯ ಹುಟ್ಟಿಸು, ಕರುಣೆ ಹುಟ್ಟಿಸು. ಅವ್ರ ಹೃದಯದಲ್ಲಿ ಮಾನವನಿಗೆ ನೋಡುವಾಗ ಕರುಣೆ ಬರಲಿ, ದಯ ಬರಲಿ ಕತನೆ. ಏನಾದರೂ ನಾನು ಮಾಡಬೇಕು ಇತರರಿಗೆ ಎಂದು ಅವರ ದಯ ಬರಲಿ ಕತನೆ. ಅದು ದಯೆ ನಿನ್ನಿಂದಲೇ ಬರೋದು ಕತನೆ. ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕತನೆ, ಅವ್ರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ಅವರಿಗೆ ಮನಸ್ಸು ಬದಲಾಯಿಸಕ್ಕೆ ಸ್ತೋತ್ರ ಕತನೆ. ತಂದೆಯನಿಗೆ ಸ್ತೋತ್ರ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಓ ಆಶೀರ್ವಾದ ಸುರಿಸು ಬರಲಿ ಕತನೆ. ನಮ್ಮ ದೇಶದಲ್ಲಿ ಆಶೀರ್ವಾದ ಬರಲಿ, ನಮ್ಮ ನಾಡಲ್ಲಿ, ನಮ್ಮ ಪಟ್ಟಣದಲ್ಲಿ, ನಾವು ಇರುವ ಸ್ಥಳದಲ್ಲಿ, ಆ ಪ್ರಾಂತದಲ್ಲಿ ನೀನು ಕಾರ್ಯ ಮಾಡು ಕತನೆ. ನೀನು ಕಾರ್ಯ ಮಾಡು ಇದರ ಮೇಲೆ ಈ ಸಮಯದಲ್ಲಿ ಮಾಡು. ನೀನು ಒಳ್ಳೆದನ್ನೇ ಮಾಡ್ತೀವಿ ಕತನೆ. ಟಚ್ ಮಾಡು ತಂದೆಯನಿಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ, ಈ ವೇಳೆಗಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ನಾನು ನಂಬಿದ್ದೇವೆ ಕತನೆ. ನಾವು ಏನೇನು ಪ್ರಾರ್ಥನೆ ಮಾಡಿದ್ವಿ ಅದು ನಾವು ಹೊಂದಿದ್ದೇವೆ. ಯಾರ್ಯಾರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಕತನೆ, ಕತನೆ ಅವರ ಪ್ರಾರ್ಥನೆ ಎಲ್ಲವನ್ನೂ ನೀನು ಕೇಳಿದ್ದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ಪರಲೋಕ ತಂದೆ. ಆಮೆನ್.